ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟಗಾರರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ. ಇಂದು 4 ಕಂದಾಯ ಗ್ರಾಮಗಳ ಅಂತಿಮ ಅಧಿಸೂಚನೆ ಹೊರಬಿದ್ದಿದೆ. ಸೊ ಬೈರಮಂಗಲ ರಣಕಣವಾಗಿದೆ. ಒಂದೆಡೆ ಸಂಭ್ರಮಾಚರಣೆ ಜೋರಾಗಿದ್ರೆ ಮತ್ತೊಂದೆಡೆ ಸಂಘರ್ಷ ಕೂಡ ಅಷ್ಟೇ ಜೋರಾಗಿದೆ. ಇವಾಗ ಒಂದು ವರದಿ ಇದೆ, ಫಸ್ಟ್ ನೋಡ್ಕೊಂಡು ಬರೋಣ. ಕುಂತ್ಕೊಂಡು ಹೇಳ್ತಾರಲ್ಲ ಬಾಲಕೃಷ್ಣ, ಏನ್ ನಾಟಕ ಮಾಡ್ತಾ ಇದೀವ ನಾವು? ಹೆಣ್ಮಕ್ಳು ಏನಂತ ತಿಳ್ಕೊಂಡವ್ರ ಅವರು? ಬಿಡದಿ ಟೌನ್ಶಿಪ್ ಯೋಜನೆ ಇದು ಕೇವಲ ಭೂಮಿಯ ವಿಚಾರವಲ್ಲ, ಸಾವಿರಾರು ರೈತ ಕುಟುಂಬಗಳ ಬದುಕಿನ ಪ್ರಶ್ನೆ. ಒಂದೆಡೆ ಉಪನಗರ ಯೋಜನೆಗೆ ನಮ್ಮ ಭೂಮಿ ಕೊಟ್ಟು ನಾವೇನು ಬೀದಿಗೆ ಬೀಳಬೇಕಾ ಅಂತ ರೈತರು ರೊಚ್ಚಿಗೆದ್ದಿದ್ರೆ, ರೆಡ್ ಝೋನ್ ನಲ್ಲಿರುವಂತಹ ಭೂಮಿಯಲ್ಲಿ ನಾವೇನು ಮಾಡೋದಕ್ಕೆ ಸಾಧ್ಯ? ನಮ್ಮ ಜಮೀನನ್ನ ಸರ್ಕಾರ ವಶಕ್ಕೆ ಪಡೆದು ಬೇಗ ಪರಿಹಾರ ನೀಡಲಿ ಅನ್ನೋದು ಇನ್ನೊಂದು ಬಣದ ಬೇಡಿಕೆಯಾಗಿದೆ. ಈ ಪರ ವಿರೋಧದ ಸಮರದಿಂದ ಬಿಡದಿಯ ಬೈರಮಂಗಲ ಅನ್ನದಾತರ ನಡುವಿನ ಕದನ ಕಡವಾಗಿ ಬದಲಾಗಿದ್ದು, ಇದರ ನಡುವೆ ಇಂದು ಸರ್ಕಾರ 2ನೇ ಹಂತದಲ್ಲಿ 4 ಕಂದಾಯ ಗ್ರಾಮಗಳ ಅಂತಿಮ ಅಧಿಸೂಚನೆ ಪ್ರಕಟಿಸಿದೆ. ಬಿಡದಿ ಟೌನ್ಶಿಪ್ಗೆ 2ನೇ ಹಂತದ ಅಂತಿಮ ಅಧಿಸೂಚನೆ. 4 ಗ್ರಾಮಗಳ 4,940 ಎಕರೆ ಸ್ವಾಧೀನಕ್ಕೆ ನೋಟಿಫಿಕೇಶನ್. ಬಿಡದಿಯಲ್ಲಿ ರಾಜ್ಯ ಸರ್ಕಾರ ನಿರ್ಮಿಸುವುದಕ್ಕೆ ಉದ್ದೇಶಿಸಿರುವ ಟೌನ್ಶಿಪ್ ಯೋಜನೆ ವಿರೋಧಿ ರೈತರು ನಡೆಸ್ತಾ ಇರುವಂತಹ ಹೋರಾಟ 500 ದಿನಗಳನ್ನ ದಾಟಿ ಹೋಗಿದೆ. ಅತ್ತ ಉಪನಗರ ಯೋಜನೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತಿರೋ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಮೊನ್ನೆಯ ಉಗ್ರ ಹೋರಾಟದ ಬಳಿಕ ಇಂದು 2ನೇ ಹಂತದ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದೆ. ಮೊದಲ ಹಂತದಲ್ಲಿ 3 ಗ್ರಾಮಗಳ 518 ಎಕರೆ ಭೂ ಸ್ವಾಧೀನಕ್ಕೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದಂತ ಸರ್ಕಾರ ಈಗ 2ನೇ ಹಂತದಲ್ಲಿ ಕೆಜಿ ಗೊಲ್ಲರಪಾಳ್ಯ, ಅರಳಾಳು ಸಂದ್ರ ಮತ್ತು ಹೊಸೂರು ಸೇರಿ 4 ಗ್ರಾಮಗಳ ಒಟ್ಟು 4,950 ಎಕರೆ ಸ್ವಾಧೀನಕ್ಕೆ ನಗರಾಭಿವೃದ್ಧಿ ಇಲಾಖೆಯಿಂದ ಅಂತಿಮ ಅಧಿಸೂಚನೆ ಪ್ರಕಟಿಸಿದೆ. ಭೂಸ್ವಾಧೀನ ಅಧಿಸೂಚನೆಗೆ ಸಂಭ್ರಮಾಚರಣೆ, ಸಂಘರ್ಷ. ಹೌದು, ರಾಜ್ಯ ಸರ್ಕಾರ 4 ಕಂದಾಯ ಗ್ರಾಮಗಳ ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿರುವುದಕ್ಕೆ ಸಂಭ್ರಮಾಚರಣೆಯ ಜೊತೆ ಸಂಘರ್ಷ ಶುರುವಾಗಿದೆ. ಟೌನ್ಶಿಪ್ ಯೋಜನೆ ಪರ ಇರುವಂತ ರೈತರು ಸಿಹಿ ಹಂಚಿ ಸಂಭ್ರಮಿಸಿದ್ರು. 20 ವರ್ಷಗಳ ರೆಡ್ ಝೋನ್ ನ ವನವಾಸಕ್ಕೆ ಮುಕ್ತಿ ಅಂತ ಘೋಷಣೆ ಕೂಗಿದ್ರು. ಇದು ಯಾರ ವಿರುದ್ಧವಾದ ಹೋರಾಟ ಅಲ್ಲ, ಇದು ನಮ್ಮ ಬದುಕು, ನಮ್ಮ ವಿರುದ್ಧವೇ ನಾವೇ ಮಾಡಿಕೊಂಡಂತ ಹೋರಾಟ. ಇದಕ್ಕೆ ಇವತ್ತೊಂದು ಶುಭ ಸೂಚನೆಯನ್ನ, ಶುಭ ಗಳಿಗೆಯನ್ನ ಸರ್ಕಾರದಿಂದ ನಮಗೆ ಸಿಕ್ಕಿದೆ. ಯಾಕೆ ಅಂತಂದ್ರೆ 20 ವರ್ಷದಿಂದ ನಾವು ಅನುಭವಿಸಿದಂಥ ನೋವು ನಲಿವು ಯಾರಿಗೂ ಅರ್ಥ ಆಗಿಲ್ಲ. ಇಲ್ಲಿ ನಮ್ಮದೇ ಆದನ್ನ ಹಿಂಸೆ ನಾವು ಬಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ನೋಟಿಫಿಕೇಶನ್ ಮಾಡಿ ಶುಭ ಸೂಚನೆ ಅಂತ ಕೊಟ್ಟಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈ ಎಲ್ಲ ರೈತರ ಪರವಾಗಿ, ನಮ್ಮ ಎಲ್ಲ ರೈತರ ಪರವಾಗಿ ಅವರಿಗೆ ತುಂಬ. ಬೈರಮಂಗಲದಲ್ಲಿ ಒಂದ್ ಕಡೆ ಸಂಭ್ರಮ ಜೋರಾಗಿದ್ರೆ ಮತ್ತೊಂದೆಡೆ ಸರ್ಕಾರ ಭೂಮಿ ಬಿಡಲ್ಲ ಅನ್ನೋ ಅನ್ನದಾತರು ಸಂಘರ್ಷ ಮುಂದುವರೆಸಿದ್ದಾರೆ. ಪ್ರಾಣ ಬಿಟ್ಟೇವು, ಭೂಮಿ ಬಿಡವು ಅಂತ ಕೈನಲ್ಲಿ ಒನಕೆ ಹಿಡಿದು ರೈತ ಮಹಿಳೆಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕುಂತ್ಕೊಂಡು ಹೇಳ್ತಾರಲ್ಲ ಬಾಲಕೃಷ್ಣ, ಏನ್ ನಾಟಕ ಮಾಡ್ತಾ ಇದೀವ ನಾವು? ಬಂದ್ ನೋಡಿದಾರ ನಾಟಕ ಮಾಡ್ತಾ ಇದೀವಿ ಅಂತ? ಏನ್ ಹೆಣ್ಮಕ್ಳು ಏನಂತ ತಿಳ್ಕೊಂಡವ್ರ ಅವರು? ಬಂದ್ ನೋಡ್ಲಿಲ್ಲ ಮಾಡ್ಲಿಲ್ಲ ಏನಂತ ಅದೇ ಮಾತಾಡೋದು ಏನಿದೆ ಅವ್ರಿಗೆ? ಕುಂತ್ಕೊಂಡು ಎಲ್ಲ ಹೇಳ್ಬಿಡೋದಲ್ಲ, ಬಂದ್ ನೋಡ್ಲಿ. ಇಷ್ಟು ವರ್ಷ ಆಯ್ತು, 1 ವರ್ಷದಿಂದ 1 ದಿನಕ್ಕೂ ಬಂದಿಲ್ಲ. ಬರಕ್ ಇದಿಲ್ವಾ ಅವ್ರಿಗೆ? ಯೋಗ್ಯತೆ ಇಲ್ವಾ? ಏನ್ ನಾಟಕ ಮಾಡ್ದೆ? ನಾಡ್ಕೊಂಡ್ ಮಂಡ್ಲನೇ ಇದೆ. ಅವ್ರು ಕಲರ್ ಬಣ್ಣ ಆಡ್ಕೊಂಡ್ ಮಾಡ್ತಾ ಇದ್ರಿ. ಇಲ್ಲೊಂದ್ ಹೇಳ್ತಾರೆ, ಈಚೆ ಒಂದ್ ಹೇಳ್ತಾರೆ, ಅಲ್ಲೊಂದ್ ಹೇಳ್ತಾರೆ. ಅವ್ರು ಮಾಡ್ತಾ ಇರೋದು ನಾಟಕ, ನಾವಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಡ್ಕೊಂಡು ಏನೇ ಆಗ್ಲಿ, ಅಂತಿಮ ಅಧಿಸೂಚನೆ ಆಗ್ಲಿ, ಏನೇ ಒಂದಾಗ್ಲಿ, ನಾವ್ ಯಾವುದೇ ಕಾರಣಕ್ಕೂ ಭೂಮಿ ಬಿಡ್ಕೊಡಲ್ಲ. ತೀವ್ರ ವಿರೋಧದ ನಡುವೆಯೂ 2ನೇ ಹಂತದ ಅಧಿಸೂಚನೆ ಹೊರಡಿಸಿದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಕಿಡಿಕಾರಿದ್ರು. ನಮ್ಮ ಹೋರಾಟ ನಿಲ್ಲೋದಿಲ್ಲ, ದೇವನಹಳ್ಳಿ ಮಾದರಿ ಧರಣಿ ಮಾಡಿ ನಮ್ಮ ಭೂಮಿಯನ್ನು ಉಳಿಸಿಕೊಳ್ತೇವೆ ಅಂತ ಸಮರ ಸಾರಿದ್ದಾರೆ. ಕಾರ್ಯಕರ್ತರು, ಕರ್ನಾಟಕ ರಾಜ್ಯ ರೈತ ಸಂಘದ ಮತ್ತು ಎಲ್ಲ ವಿವಿಧ ಸಂಘಟನೆಗಳ ಮುಖಂಡರುಗಳು ವಿಧಾನಸೌಧ ಮುತ್ತಿಗೆ ಹಾಕಲಿಕ್ಕೆ ಬರ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಪಡೆದಂಥ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಮುಜುಗರಕ್ಕೆ ಒಳಗಾಗೋದು ಬೇಡ ಅಂತಂತೇಳಿ ಈ ರೀತಿಯಾದಂಥ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟವನ್ನು ಕೈ ಬಿಡೋದಿಲ್ಲ. ಹಾಗಾದರೆ ಇಮಿಡಿಯೇಟು ಈಗೇನು ಅಧಿಸೂಚನೆಯನ್ನು ಹೊರಡಿಸಿದಿರಿ, ಅಂತಿಮ ಅಧಿಸೂಚನೆ ವಾಪಸ್ ತಗೊಳ್ಳಿ.
ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಉನ್ನತ ಮಟ್ಟದ ಸಮಿತಿ ರಚನೆಗೆ ಮುಂದಾಗಿದ್ದಾರೆ. ಅಧಿಕಾರಿಗಳು, ಶಾಸಕರು, ಜಡ್ಜ್ಗಳ ಸಮಿತಿ ಮಾಡ್ತೇವೆ ಅಂದಿರುವಂತಹ ಸಿಎಂ ಇದು ಸರ್ಕಾರದ ಯೋಜನೆ, ವಿರೋಧ ಮಾಡುವವರು ನಿಮ್ಮ ಜಮೀನು ಇಟ್ಕೊಳ್ಳಿ ಅಂದ್ರು. ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನ ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದ್ರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದ್ರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನ ನಾನು ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ಚಹಾದ ಅಸಲಿ ಟೇಸ್ಟ್ MDHT ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH++ ಮಸಾಲೆ. MDH ಈ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಎಂಟ್ರಿ ಆದಂತ ಸಂದರ್ಭದಲ್ಲಿ ಮತ್ತೆ ಈಗ ಬಿಡದಿ ಟೌನ್ಶಿಪ್ ಕದನ ಕಣ ಕಾವನ್ನ ಪಡೆದುಕೊಳ್ತಾ ಇದೆ. ಜೊತೆಗೆ ಒಂದಿಷ್ಟು ಜನ ರೈತರನ್ನು ಕೂಡ ಎತ್ತಿ ಕಟ್ಟುವಂತಹ ಪ್ರಯತ್ನ ಮಾಡಿದ್ರು ಎನ್ನುವಂತ ಆರೋಪ ಒಂದ್ ಕಡೆ ದಳಪತಿಗಳ ಪ್ರಯೋಗ ಮಾಡಿದ್ರು ಅಂತ ಹೇಳ್ತಾ ಇರುವಂತ ಸಂದರ್ಭ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಮಾಡಿದ್ರು, ಸಿಎಂ DK ಶಿವಕುಮಾರ್ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಅವ್ರು ಹೇಳ್ತಾ ಇರುವಂತ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ನಾನು ಮುಂದಿಟ್ಟ ಹೆಜ್ಜೆನ ನಾವು ಹಿಂದೆ ಇಡೋಲ್ಲ ಅಂತ DK ಶಿವಕುಮಾರ್ ಹೇಳ್ತಾ ಇದ್ರು. ಹಾಗಾದ್ರೆ ಇವತ್ತು ಏನೇನೆಲ್ಲ ಆಯಿತು ಪ್ರೆಸ್ ಮೀಟ್ ಅಲ್ಲಿ, DK ಶಿವಕುಮಾರ್ ಮತ್ತೇನೆಲ್ಲ ಆಕ್ರೋಶ ವ್ಯಕ್ತಪಡಿಸ್ಕೊಂಡು ಮಾತನಾಡಿದ್ರು, ಆ ಎಲ್ಲದ್ರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋದು. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟಗಾರರು ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಳೆದ 500 ದಿನಗಳ ಹಿಂದೆ ಬೈರಮಂಗಲದಲ್ಲಿ ಹಚ್ಚಿದ ಭೂ ಸ್ವಾಧೀನ ವಿರೋಧಿ ಬೆಂಕಿ ಇನ್ನೂ ದಗದಗಿಸುತ್ತಿದೆ. ಈ ನಡುವೆ ಹೋರಾಟಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದು ಸರ್ಕಾರ ಯೋಜನೆಯನ್ನ ಕೈಬಿಡುವಂತೆ ವಾರ್ನ್ ಮಾಡಿದ್ರು. ಆದ್ರೆ ಇಂದು ಪ್ರೆಸ್ ಮೀಟ್ ಮಾಡಿದ DK ಶಿವಕುಮಾರ್ ನೋ ವೇ, ಚಾನ್ಸೇ ಇಲ್ಲ ಅಂತಿದ್ದಾರೆ. ಬಿಡದಿ ಟೌನ್ಶಿಪ್ನಿಂದ ಹಿಂದೆ ಸರಿಯದ ಸರ್ಕಾರ, ರಾಜಕೀಯಕ್ಕೆ ಬಲಿಯಾಗಬೇಡಿ ಎಂದು ಸಿಎಂ ಮನವಿ. ಹೌದು, ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟಗಾರರಿಗೆ ಈಗ ಆನೆ ಬಲ ಬಂದಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಅನ್ನದಾತರ ಹೋರಾಟಕ್ಕೆ ಬೆಂಬಲಿಸಿದ್ದು ಹೊಸ ಹುಮ್ಮಸ್ಸು ಮಾಡುವಂತೆ ಮಾಡಿದ್ರು. ಆದರೆ ದೇವೇಗೌಡರ ಎಂಟ್ರಿ ಬೆನ್ನಲ್ಲೇ ಆಕ್ಟಿವ್ ಆಗಿರೋ ಸಿಎಂ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದಿಡಲ್ಲ ಎಂದು ಹೇಳಿದ್ರು. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ನಿನ್ನೆ ಬಿಡದಿಯಲ್ಲಿ ನಡೆದಂಥ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರೋಂಥ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆಯಾದಂಥ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂಥ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ನಾನು ಸ್ವಲ್ಪ ಬೇರೆ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ನಾನು ರೈತರಿಗೆ ಅಪೀಲ್ ಮಾಡ್ಕೊಳ್ತೀನಿ, ದಯವಿಟ್ಟು ನಿಮ್ಮ ಹೋರಾಟ ಧರಣಿ ಎಲ್ಲ ಬಿಟ್ಟು ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿ, ಅಷ್ಟೇ ನನ್ನ ಅಪೀಲ್. ಸುಮ್ಮನೆ ಇವ್ರು ಯಾರೋ ರಾಜಕೀಯಕ್ಕೋಸ್ಕರ ನಿಮ್ಮನ್ನ ಬಲಿ ಕೊಡ್ತಾ ಇದ್ದಾರೆ, ನೀವು ಬಲಿ ಆಗ್ಬೇಡಿ. ಇವರು ರಾಜಕೀಯಕ್ಕೆ ಸಮಿತಿಯವ್ರು ಬರ್ತಾರೆ, ಸಮಿತಿ ಮುಂದೆ ನಿಮ್ಗೆ ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಒಡೆಯದಾರೆ ಬೇಕಾದ್ರೆ ಬಂದು ನನಗೆ ಹೊಡೀರಿ, ಏನು ತೊಂದರೆ ಇಲ್ಲ. ಇನ್ನು ಪ್ರೆಸ್ ಮೀಟ್ ವೇಳೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹೇಳಿಕೆ ಪ್ರಸ್ತಾಪಿಸಿದ ಶಿವಕುಮಾರ್, ನಾನು ಮುಖ್ಯಮಂತ್ರಿ ಆಗಿರೋದನ್ನ ಕೆಲವರು ಸಹಿಸ್ತಿಲ್ಲ, ಮತ್ತೆ ನನ್ನನ್ನ ಜೈಲಿಗೆ ಕಳಿಸೋ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋ ಬಾಂಬ್ ಸಿಡಿಸಿದ್ರು. ನಾನು CM ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರೋಂಥ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಈಗೂ ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಇವತ್ತು DKC ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣವರು ಅವರೇ
ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ. ಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ರೆ ಮಾಗಡಿ ಶಾಸಕ ಬಾಲಕೃಷ್ಣ ದೇವೇಗೌಡರ ವಿರುದ್ಧ ರಾಂಗ್ ಆಗಿದ್ರು. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಏಕೆ ಟೌನ್ಶಿಪ್ ರದ್ದು ಮಾಡಲು ಹೇಳಲಿಲ್ಲ ಎಂದು ತಿರುಗೇಟು ನೀಡಿದರು. ಒಂದೇ ರೈತರು ಹೋಗಿ ದೇವೇಗೌಡರ ಹತ್ರ 2018ರಲ್ಲಿ ನಿಮ್ಮ ಮಗ ಅವ್ರಿಗೆ ಹೇಳಿ ದಯಮಾಡಿ ಇದನ್ನು ಡ್ರಾಪ್ ಮಾಡಿಸಿ ಅಂತ ಹೋದಾಗ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಅವನೇನು ಹೇಳ್ತಾನೆ ಹಂಗೆ ಕೇಳ್ಕೊಂಡು ಹೋಗಿ ಅಂತ ಹೇಳಿದಂಥ ದೇವೇಗೌಡರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂಥೇಳಿ ಅದು ಯಾವುದೇ ಇಶ್ಯೂ. ಈಗ ನೋಡಿ, ದೇವೇಗೌಡರಿಗೆ ಭಾಳ ಜ್ವಲಂತ ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ. ಅದು ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಈ ರೀತಿ ಅನೇಕ ಇಶ್ಯೂಸ್ಗಳಿದ್ದಾವೆ. ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು, ಅದ್ರ ಬಗ್ಗೆ ಅವರು ಹೋರಾಟ ಮಾಡಬೇಕು. ಅದ್ರ ಬಗ್ಗೆ ಅವರು ನರೇಂದ್ರ ಮೋದಿ ಅವ್ರಿಗೆ ಕಾಸ ಇದ್ದಾರೆ. ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಲಿ. ಜುಲೈ 17ರಂದು ಬಿಜೆಪಿಯಿಂದ ಬೆಂಗಳೂರಲ್ಲಿ ಧರಣಿ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ಹಿಂಪಡೆಯಬೇಕೆಂದು ಆಗ್ರಹಿಸಿ ಬಿಜೆಪಿ ಜುಲೈ 17ರಂದು ಒಂದು ದಿನದ ಧರಣಿ ಹಮ್ಮಿಕೊಂಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಧರಣಿಯಲ್ಲಿ ಬಿಜೆಪಿ ಶಾಸಕರು, ಸಂಸದರು ಸೇರಿ ಪ್ರಮುಖ ನಾಯಕರು ಭಾಗಿಯಾಗಲಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶುಕ್ರವಾರ 17ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಧರಣಿಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಧರಣಿಯ ಉದ್ದೇಶ, ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೇವೆ, ಪ್ರಕರಣಗಳನ್ನು, ರೈತರ ವಿರುದ್ಧ ಏನು ಪ್ರಕರಣಗಳನ್ನು ದಾಖಲು ಮಾಡಿದ್ದೀರಿ, ದೌರ್ಜನ್ಯ ಮಾಡ್ತಾ ಇದ್ದೀರಿ, ಆ ಪ್ರಕರಣಗಳನ್ನು ಹಿಂಪಡಿಬೇಕು. ಮತ್ತು ಬಿಡದಿ ಟೌನ್ಶಿಪ್ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಕೈ ಬಿಡಬೇಕು. ಬಿಡದಿ ಭೂ ಸ್ವಾಧೀನದ ವಿಚಾರವಾಗಿ ಒಂದೆಡೆ ರೈತರ ನಡುವೆಯೇ ಕದನ ನಡೆಯುತ್ತಿದ್ರೆ, ಮತ್ತೊಂದೆಡೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ವಾಕ್ಸಮರ ಜೋರಾಗಿದೆ. ಎಷ್ಟೇ ವಿರೋಧ ಬಂದರೂ ಸರ್ಕಾರ ಮಾತ್ರ ನಾವು ಟೌನ್ಶಿಪ್ ಮಾಡಿಯೇ ಸಿದ್ಧ ಎಂದು ಬಂಡಿಯಂತೆ ಗಟ್ಟಿಯಾಗಿ ನಿಂತಿದೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ನಡುವಿನ ವಾಗ್ಯುದ್ಧ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಸಿಎಂ ಶಿವಕುಮಾರ್ ಮಾಡಿರುವಂತಹ ಆರೋಪಗಳಿಗೆ ದೆಹಲಿಯಲ್ಲಿ ಮಾಜಿ ಸಿಎಂ ಹಾಗೆ ಹಾಲಿ ಕೇಂದ್ರ ಕೈಗಾರಿಕಾ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಮಿಸ್ಟರ್ ಡಿ ಕೆ ಶಿವಕುಮಾರ್ 5 ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದವರು ನಾನೇ. DLF ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡ್ರು, 400 ಕೋಟಿ ರೂಪಾಯಿ. ಪಾಪ ಒಟ್ನೋವಂತೆ ಕ್ಯೂಟ್ತಾರಂತೆ. ರಾಜ್ಯದ ಮುಖ್ಯಮಂತ್ರಿ ಅಂತ ಭವಿಷ್ಯ ಜನವು ಇನ್ನೂ ಮುಖ್ಯಮಂತ್ರಿ ಅಂತ ಹೇಳಲ್ಲ. DLF ನಿಮ್ದು ಸಂಬಂಧ ಬಿಚ್ಚಳಂತೆ. ಕುಮಾರದ್ವಯರ ನಡುವೆ ಟೌನ್ಶಿಪ್ ಟಾಕ್ ಫೈಟ್. ಸಿಎಂ ಶಿವಕುಮಾರ್, ಕೇಂದ್ರ ಸಚಿವ ಎಚ್.ಡಿ.ಕೆ ಮಾತಿನ ಕದನ. ಬಿಡದಿ ಟೌನ್ಶಿಪ್ ಅಖಾಡದಲ್ಲಿ ಮಾತಿನ ಮಲ್ಲ ಯುದ್ಧ ಜೋರಾಗಿದೆ. ರೈತರು, ರಾಜಕೀಯ ಪಕ್ಷಗಳ ನಡುವೆ ಪರ ವಿರೋಧ ಚರ್ಚೆ ಜೋರಾಗಿರುವ ಹೊತ್ತಲ್ಲಿ ಇದೀಗ ಕುಮಾರದ್ವಯರ ನಡುವೆಯೂ ಮಾತಿನ ಮಂಥನ ಜೋರಾಗಿದೆ. ಬೆಂಗಳೂರಿನಲ್ಲಿ ದಳಪತಿಗಳ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ಆರೋಪಗಳ ಸೂರೆಮಳೆ ಸುರಿದಿದ್ರೆ, ಅದಾದ ಕೆಲವೇ ಹೊತ್ತಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಕುಳಿತು ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವರೂ ಆಗಿರುವ ಕುಮಾರಸ್ವಾಮಿ ನೇರ ಡಿಕೆಶಿ ಮೇಲೆ ವಾಗ್ಬಾಣ ಪ್ರಯೋಗಿಸಿದ್ರು. ಬಿಡದಿ ಟೌನ್ಶಿಪ್ ಯೋಜನೆಗೆ ನಾನೇ ಬುನಾದಿ ಹಾಕಿದ್ದು ಅಂತ ಹೇಳಿದ ಕುಮಾರಸ್ವಾಮಿ ಅವರು, ನಾನು ಯೋಜನೆ ಪ್ರಸ್ತಾಪಕ್ಕೂ ಮುನ್ನವೇ ರೈತರ ಸಭೆ ಕರೆದಿದ್ದೆ, ನಿಮ್ಮಂತೆ ಮೊಂಡುತನ ಮಾಡಿಲ್ಲ ಅನ್ನೋ ಮಾತಿನೇಟು ನೀಡಿದ್ರು. 5 ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದವನು ನಾನೇ. ನಾನು ಇಲ್ಲ ಅಂತ ಎಲ್ಲೂ ಹೇಳಿಲ್ಲಪ್ಪ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಾನು 100 ಬಾರಿ ಹೇಳಿದ್ದೀನಿ, ನಾನೇ ಮಾಡಿದ ಕಾರ್ಯ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನ ತರಬೇಕು ಅಂತ ಹೊರಟವನು ಅಂತ ನಾನೇ ಹೇಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳ ಕಚೇರಿ ಕೃಷ್ಣ ಈ ಯೋಜನೆ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಮ ಅಧಿಕಾರಿಗಳು ಬಿಡದಿ ಭಾಗದ ರೈತರುಗಳು, ಮುಖಂಡರುಗಳು, ಎಲ್ಲಾ ಪಕ್ಷದವರನ್ನು ಕರೆದು 3 ಸಭೆ ಮಾಡಿದ್ದೀನಿ. ಇನ್ನು DLF ಸಂಸ್ಥೆಯೊಂದಿಗಿನ ಒಡಂಬಡಿಕೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಆರೋಪಕ್ಕೂ ಉತ್ತರ ಕೊಟ್ಟ ಕುಮಾರಸ್ವಾಮಿ, ಹಳೆ ದಾಖಲೆಗಳನ್ನ ಕೆದಕೋದ್ ಬೇಡ ಅನ್ನೋ ದಾಳವನ್ನ ಉಳಿಸಿದ್ರು. ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಲ್ಲ, ನಮ್ಮ ಅಣ್ಣ ಜಾಗತಿಕ ಟೆಂಡರ್ ಕರೆದು ಆ DLF ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡ್ರು, ಪಾಪ 400 ಕೋಟಿ ರೂಪಾಯಿ. ಯಾರು 16/11/2007 ಟಿವಿಲಿ ಹೇಳಿದಾರೆ ಪಾಪ ಡೆಲ್ಲಿಯಿಂದ.
ಆರೋಗ್ಯ ಕೆಟ್ಟ ಕೂಡ ಪಾಪ ಟಿವಿಯಿಂದಾನೇ ಹೇಳಿದ್ದಾರೆ. ನಾನೇ 8,000 ಕೂಡ ಕೇಳಿದ್ದೀನಿ ಆ ರೈತರಿಗೆ ಅಂತ ಹೇಳಿದ್ದೆ. ಡೆವಲಪ್ಡ್ ಏರಿಯಾದಲ್ಲಿ 8,000 ಅಡಿ ಕೂಡ ಕೇಳಿದ್ದೀನಿ ಅಂತ ಅಂದ್ಬಿಟ್ಟು ಪಾಪ ಟಿವಿಲೂ ನಾನು ಅದನ್ನ ಗಮನಿಸಿದ್ದೆ. ನಾನು ಡೇಟು ನನ್ನ ತಲೆಯಲ್ಲಿದೆ. ಆಮೇಲೆ DLF ಇವತ್ತು ಚರ್ಚೆ ಮಾಡಿದ್ದಾರೆ. ಪಾಪ DLF ಅವನು ಯಾವನ್ನ ಮುಖ ನೋಡಿಲ್ಲ ನಾನು. DLF ನಿಮ್ದು ಸಂಬಂಧ ಬಿಚ್ಚಣಂತೆ. ತಾವರೆಕೆರೆ ಹೋಬಳಿ ಅವ್ನು ಯಾರೋ ಪಾಪ ಬ್ರಿಟಿಷರ್ ಕಾಲದಲ್ಲಿ ಬಂದಿದ್ದ ಫಾರಿನ್ ಇಂದ. ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿಯವರ ವಾಕ್ಪ್ರಹಾರ ಇಷ್ಟಕ್ಕೆ ನಿಲ್ಲಿಲ್ಲ. ನನ್ನ ಪ್ರಕಾರ ಶಿವಕುಮಾರ್ ಮುಖ್ಯಮಂತ್ರಿಯೇ ಅಲ್ಲ ಎಂದ ಡಿಕೆಶಿ 100ರಲ್ಲಿ 70% ಜನ ಇನ್ನೂ ಅವರನ್ನ ಸಿಎಂ ಅಂತ ಒಪ್ಕೊಂಡಿಲ್ಲ ಅನ್ನೋ ಟಕ್ಕರನ್ನ ಕೊಟ್ರು. ಪಾಪ ಅವ್ರು ಹೇಳಿದಾರಲ್ಲ, ಅದೆಂತದು ಪಾಪ ಒಟ್ಟು ನೋವಂತೆ, ಕಿವುಚ್ತಾರಂತೆ. ಹಂಗ ಅನಿಸ್ತದ. ನಾನು ನೋಡಿದರೆ 3 ದಿವಸ ನನ್ನ ಪ್ರವಾಸ ಮಾಡಿ ಬಂದೆ ಪಶ್ಚಿಮ ಬಂಗಾಳದಲ್ಲಿ. ಸ್ಟೀಲ್ ಅಥಾರಿಟಿಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ವಿಸಿಟ್ ಕೊಟ್ಟು ಏನೇನು ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ಬಂದೆ. ನನಗೆ 24 ಗಂಟೆ ಉಸಿರಾಡಕ್ಕಾಗದೇ ಇರೋ ಕೆಲಸಗಳವೇ ಇಲ್ಲಿ. ಅಲ್ಲಿ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ, ಯಾರಮ್ಮ ನೋಡಿ ಹೊಟ್ಟೆವರಿ ಪಡಬೇಕು, ಟೈಮ್ ಇರಬೇಕಲ್ಲ ನನಗೆ. ಅದರಿಂದ ಈ ಲಘುವಾದ ಮಾತುಗಳನ್ನು ನಿಲ್ಲಿಸಿ 2007 ನಾನು ಅಧಿಕಾರ ಹಿಡಿದಿರೋದು ಇವತ್ತು ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು. 20 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ಮಿಸ್ಟರ್ DK ಶಿವಕುಮಾರ್, ನಾನ್ ನಿಮ್ಮನ್ನ ಮುಖ್ಯಮಂತ್ರಿ ಅಂತ ನಾನು ಹೇಳಕ್ತಿದ್ವೇ ಇಲ್ಲ. ಅಂತ ಚಿನ್ನದಂತ ರಾಜ್ಯ ಅದು. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಭವಿಷ್ಯದ ಜನವು ಇನ್ನೂ 170 ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಮುಖ್ಯಮಂತ್ರಿ ಅಂತ ಹೇಳಲ್ಲ ಮಿಸ್ಟರ್ DK ಶಿವಕುಮಾರ್. ಬಿಡದಿಯ ರಣಭೂಮಿಯಲ್ಲಿ ರಾಜಕೀಯ ಮೇಲಾಟ ಜೋರಾಗಿದೆ. ರಾಜಕಾರಣಿಗಳು ನಾನವನಲ್ಲ ಅನ್ನೋ ದಾಳ ಉಳಿಸ್ತಾ ಇದ್ದು, ಅನ್ನದಾತರ ಹೋರಾಟವು 2 ಹೋಳಾಗಿದೆ. MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಬಿಡದಿ ಭೂಚಕ್ರ ಏನಿದು? ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. 8,500 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣ ಉದ್ದೇಶ ರಾಜ್ಯ ಸರ್ಕಾರದ್ದು. ಇದರಲ್ಲಿ 7,500 ಎಕರೆ ಜಾಗ ರೈತರಿಂದ ಭೂಸ್ವಾಧೀನ ಆಗಬೇಕಾಗಿರುವಂಥದ್ದು. ಸದ್ಯ ಈಗ 5,438.72 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆ ಆಗೋಗ್ಬಿಟ್ಟಿದೆ. ಇನ್ನು 1,961.28 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆ ಬಾಕಿ ಇದೆ. ಇದರ ಜೊತೆ ಮೊದಲ ಹಂತದಲ್ಲಿ ಕೆಂಪಯ್ಯನಪಾಳ್ಯ 367.15 ಎಕರೆ ಆದರೆ, ಮಂಡಲಹಳ್ಳಿಯಲ್ಲಿ 70.37 ಎಕರೆ, ವಡೇರಹಳ್ಳಿಯಲ್ಲಿ 61.2 ಎಕರೆ. ಸೊ ಈಗ 3 ಹಳ್ಳಿಗಳ ರೈತರ ಭೂಮಿ ಸ್ವಾಧೀನಕ್ಕೆ ಅಧಿಸೂಚನೆ ಆಗಿತ್ತು. 2ನೇ ಹಂತದಲ್ಲಿ 4 ಹಳ್ಳಿಗಳ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಈಗ ಸಿಕ್ಕಿದೆ. ಸೊ KJ ಗೊಲ್ಲರಪಾಳ್ಯ 315 ಎಕರೆ, ಬನ್ನಿಗೇರಿ 775 ಎಕರೆ. ಇದರ ಜೊತೆಗೆ ಈ ಅರಾಳಲು ಸಂದ್ರ ಅಂತ ಹೇಳ್ತಾರಲ್ಲ, ಅಲ್ಲಿ 1,460 ಎಕರೆ, ಹೊಸೂರು 2,390 ಎಕರೆ, ಬೈರಮಂಗಲ ಕೆಂಚುಗಾರನಹಳ್ಳಿಗೆ ಅಧಿಸೂಚನೆ ಇನ್ನೂ ಆಗಬೇಕಾಗಿರುವಂಥದ್ದು. ಅದನ್ನು ಹೊರಡಿಸ್ತಾರೆ, ಗೊತ್ತಿಲ್ಲ. ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಒಂದಿಷ್ಟು ಪರವಿರೋಧ ಕೂಡ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಇನ್ನಿಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತೀವಿ. ಇವತ್ತಿನ ಮತ್ತೊಂದು ಸ್ಟೋರಿಯನ್ನು ನೋಡೋಣ. ನೋಡಿ, ಕಳೆದ 1.5 ತಿಂಗಳುಗಳಿಂದ ನೆನೆಗುದ್ದಿಗೆ ಬಿದ್ದಿರುವಂತ ಕ್ಯಾಬಿನೆಟ್ ವಿಸ್ತರಣೆಗೆ ಕೊನೆಗೂ ಕೂಡ ಕಾಲ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಇಂದು ರಾತ್ರಿಯೇ ಸಿಎಂ ಸೇರಿದಂತೆ ರಾಜ್ಯದ ಕಾಂಗ್ರೆಸ್ ನಾಯಕರು ಸಾಲಾಗಿ ದೆಹಲಿಯನ್ನ ತಲುಪಿದ್ದು, ನಾಳೆ ರಾಷ್ಟ್ರದ ರಾಜಧಾನಿಯಲ್ಲಿ ಸಂಪುಟ ವಿಸ್ತರಣೆಯ ಟಾಕ್ ಶುರುವಾಗುವ ಸಾಧ್ಯತೆ ಇದೆ. ಜೂನ್ 3ರಂದು 13 ಸಚಿವರ ಜೊತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸಿಎಂ DK ಶಿವಕುಮಾರ್ಗೆ ಸಂಪುಟ ವಿಸ್ತರಣೆಯೇ ದೊಡ್ಡ ಸವಾಲಾಗಿದೆ. ವಿರೋಧ ಪಕ್ಷಗಳಿಗೂ DK ಕ್ಯಾಬಿನೆಟ್ನಲ್ಲಿ 20 ಖಾಲಿ ಕುರ್ಚಿ ಇರೋದು ದೊಡ್ಡ ಅಸ್ತ್ರವಾಗಿ ಸಿಕ್ಕಿತ್ತು. ಕೃಷಿ, ಸಹಕಾರ ಸೇರಿದಂತೆ ದೊಡ್ಡ ಸಚಿವ ಸ್ಥಾನಕ್ಕೂ ಮಂತ್ರಿಗಳು ಇರದೇ ಇರೋದು ಆಡಳಿತಾಂಗಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿತ್ತು. ಇದೀಗ 1.5 ತಿಂಗಳ ಬಳಿಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯ ಕಾಲ ಕೂಡಿ ಬಂದಂತೆ ಕಾಣ್ತಾ ಇದೆ. ರಾಜ್ಯದ ಸಂಪುಟ ವಿಸ್ತರಣೆಗೆ ಕೂಡಿ ಬಂತ ಕಾಲ. ಇಂದು ರಾತ್ರಿಯೇ ದೆಹಲಿಗೆ ಬರುವಂತೆ ಬುಲಾವ್. ಕಳೆದೊಂದು ವಾರದಿಂದ ಸಿಎಂ DK ಶಿವಕುಮಾರ್ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ಅದೊಂದು ಕಾಲ್ ಕೊನೆಗೂ ಬಂದಿದೆ. ಸಂಪುಟ ವಿಸ್ತರಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಅವರು ಕರೆದಾಗ ನಾನು ದೆಹಲಿಗೆ ಹೋಗ್ತೇನೆ ಅಂದಿದ್ದ ಮುಖ್ಯಮಂತ್ರಿಗೆ ಇಂದು ರಾತ್ರಿಯೇ ದೆಹಲಿ ತಲುಪುವಂತೆ ವರಿಷ್ಠರಿಂದ ಸಂದೇಶ ತಲುಪಿದೆ. ಇದರ ಬೆನ್ನಲ್ಲೇ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ ಹರಿಪ್ರಸಾದ್ ದೆಹಲಿ ಹಾದಿ ಹಿಡಿದಿದ್ದಾರೆ.
ನಾಳೆ ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಸಂಬಂಧ ಮಹತ್ವದ ಸಭೆ ಇರೋ ಕಾರಣ ಪ್ರತಿ ಗುರುವಾರ ನಡೀತಾ ಇದ್ದ ಕ್ಯಾಬಿನೆಟ್ ಸಭೆ ಮುಂದೂಡಿಕೆಯಾಗಿದ್ದು ಮಾಜಿ ಸಚಿವರು, ಹಿರಿಯ ಮತ್ತು ಕಿರಿಯ ಶಾಸಕರು ಹಾಗೂ ಎಂಎಲ್ಸಿಗಳು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಲು ಶುರು ಮಾಡಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆಯ ಬಗ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಮಾತು ವಿಶೇಷವಾಗಿತ್ತು. ಏನಿಲ್ಲ, ಏನು ಸುಸ್ತೆ ಹಾಕಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮದುವೆ ಮಾಡ್ತೀವಿ ಬರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದಂತೆ ನಮ್ಮ ಕೆಲಸ ನಾವು ಹೊಲ ಉತ್ಕೊಂಡು ಫಲ ಉತ್ಕೊಂಡು ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮದವ್ರು ಕಟ್ಟಬೇಕು. ಅದು ಸಿಗದೆ ಹೋದ್ರೆ ಏನು ಮಾಡೋದು, ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ, ಯೂಟರ್ ನೋಡ್ಕೊಂಡು ಹೋಗ್ತೀವಿ. ಈಗಾಗಲೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಹೈಕಮಾಂಡ್ ನಾಯಕರು ಸಭೆ ಮಾಡಿದ್ದಾರೆ. ಈ ಬಗ್ಗೆ ರಾಹುಲ್ ಗಾಂಧಿ ಅವರಿಂದ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಲಾಗಿದೆ. ಕ್ಯಾಬಿನೆಟ್ ವಿಸ್ತರಣೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟ ಹಿನ್ನೆಲೆಯಲ್ಲಿ ಇಂದು ರಾತ್ರಿಯೇ ದೆಹಲಿಗೆ ಬರಲು ರಾಜ್ಯ ನಾಯಕರಿಗೆ ಸೂಚಿಸಲಾಗಿದೆ. ಇಂದು ರಾತ್ರಿ ಪ್ರಾಥಮಿಕ ಸಭೆ ನಡೆಯಲಿದ್ದು ನಾಳೆ ದಿನಪೂರ್ತಿ ಸಂಪುಟ ವಿಸ್ತರಣೆ ಕಸರತ್ತು ನಡೆಯಲಿದೆ. ಯಾರಿಗೆಲ್ಲ ಸಚಿವ ಸ್ಥಾನ ನೀಡಬೇಕು, ಯಾವ ಮಾನದಂಡದ ಅಡಿ ಕ್ಯಾಬಿನೆಟ್ ಆಯ್ಕೆ ಮಾಡಬೇಕು ಅಂತ ಗಂಭೀರ ಚರ್ಚೆ ನಡೆಯಲಿದೆ. ನಿಮಗೆ ಗೊತ್ತಿದೆ, ವಿಧಾನ ಪರಿಷತ್ ಎಲೆಕ್ಷನ್ ಅನಾವಶ್ಯಕವಾಗಿ ಸೃಷ್ಟಿಯಾಯಿತು. ಅದಾಗದೇ ಇದ್ದರೆ ಬಹುಶಃ ಮುಖ್ಯಮಂತ್ರಿಯವರು 3ನೇ ತಾರೀಕು ತೊಗೊಂಡ್ರು, 2ನೇ ಎಕ್ಸ್ಪೆನ್ಷನ್ನು 10ನೇ ತಾರೀಕು ಒಳಗಡೆ ಆಗ್ತಿತ್ತು. ಫಸ್ಟ್ ಟೈಮ್ 23ರಲ್ಲಿ ಆದಂಗೆ. ಆ ಎಲೆಕ್ಷನ್ನು ಯಾರು ಬೇಕು ಅಂತ ಮಾಡಿದ್ರೋ, ಯಾಕೆ ಮಾಡಿದ್ರೋ ನಿಮಗೆ ಎಲ್ಲ ಗೊತ್ತಿದೆ. ಸೊ ಎಲೆಕ್ಷನ್ ಆಯಿತು, ಹಾಗಾಗಿ ಟೈಮ್ 20ನೇ ತಾರೀಕು ದಾಟ್ತು. ಅದಾದಮೇಲೆ ಬೇರೆ ಪಕ್ಷದಲ್ಲಿ ನಮ್ಮ ನಾಯಕರು ಇರಲಿಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಈಗ ಸದ್ಯದಲ್ಲೇ ಮೊನ್ನೆ ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ್ದಾರೆ ನಿಮಗೆ, ಆದಷ್ಟು ಬೇಗ ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಮಾಡ್ತೀವಿ ಅಂತ. ಅದರಿಂದ ಇನ್ನೇನು ಹೆಚ್ಚು ದಿವಸ ಉಳಿದಿಲ್ಲ, ಭಾಳ ಬೇಗ ಆಗುತ್ತೆ. ನಾಳೆ ದಿನಪೂರ್ತಿ ಸಂಪುಟ ವಿಸ್ತರಣೆ ಕಸರತ್ತು ನಡೆಯಲಿದ್ದು ಬಹುತೇಕ ಪಟ್ಟಿ ಅಖೈರು ಆಗಲಿದೆ. ಶುಕ್ರವಾರ ಅಥವಾ ಶನಿವಾರ ನೂತನ ಸಚಿವರ ಪದಗ್ರಹಣ ಸಮಾರಂಭ ನಡೆಯುವ ಸಾಧ್ಯತೆ ಸದ್ಯಕ್ಕೆ ಗೋಚರವಾಗ್ತಾ ಇದೆ. ಮೊದಲೇ ಮಳೆ ಇಲ್ಲದೆ ಕಂಗಾಲಾಗಿರುವಂಥ ಕಾವೇರಿ ಕೊಳ್ಳದ ರೈತರು ಕೃಷಿಗೆ ನೀರಿಲ್ಲದೆ ಪರದಾಡ್ತಿದ್ದಾರೆ. ಈ ನಡುವೆ ತಮಿಳುನಾಡಿಗೂ ನೀರು ಹರಿಸಬೇಕಾ ಅನ್ನೋ ಟೆನ್ಷನ್ನಲ್ಲಿರುವಂಥ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಇಂದು ನಡೆದಿರುವಂಥ CWRC ಸಭೆಯಲ್ಲಿ ನಿಗದಿತ ಮಟ್ಟದ ಮಳೆ ಬಾರದ ಹಿನ್ನೆಲೆಯಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸೂಚಿಸಲಾಗಿದೆ. ಹಾಗಾದರೆ ಈ ಸಭೆಯಲ್ಲಿ ಏನೇನಾಯಿತು ಈ ವರದಿ. ಸದ್ಯಕ್ಕೆ ತಮಿಳುನಾಡಿಗೆ ಹರಿಯಲ್ಲ ಕಾವೇರಿ ನೀರು. ಯಥಾಸ್ಥಿತಿ ಕಾಪಾಡುವಂತೆ CWRC ಸೂಚನೆ. ಹೌದು, ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ನಿರೀಕ್ಷೆಯಂತೆ ಮಳೆ ಬಂದಿಲ್ಲ. ಗಾಯದ ಮೇಲೆ ಬರೆ ಎಂಬಂತೆ ತಮಿಳುನಾಡು ತಮ್ಮ ಪಾಲಿನ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿಯ ಮುಂದೆ ಹೋಗಿತ್ತು. ಆದರೆ ಕರ್ನಾಟಕದ ಸಮರ್ಥ ವಾದದಿಂದ ಬೀಸು ದೊಣ್ಣೆಯಿಂದ ರಾಜ್ಯ ಸರ್ಕಾರ ಪಾರಾಗಿದೆ. ಕಾವೇರಿ ನೀರು ಬಿಡುವ ಸಂಬಂಧ CWRCಯ ಸಭೆ ದೆಹಲಿಯಲ್ಲಿ ಇಂದು ನಡೆಯಿತು. ತಮಿಳುನಾಡಿಗೆ ಜುಲೈ ತಿಂಗಳಲ್ಲಿ 31.4 TMC ನೀರು ಕೊಡಬೇಕಿದ್ದು ಮಳೆ ಇಲ್ಲದ ಕಾರಣ ಒಳಹರಿವು ಇಲ್ಲದಂತಾಗಿದೆ. ಹೀಗಾಗಿ ನೀರು ಹರಿಸಲು ಸಾಧ್ಯವಿಲ್ಲ ಅಂತ ಕರ್ನಾಟಕದ CWRC ಮುಂದೆ ಮನವಿ ಮಾಡಿದೆ. ಇರೋ ನೀರನ್ನ ಕುಡಿಯಲು ಮಾತ್ರ ಬಳಸಿಕೊಳ್ಳುತ್ತೇವೆ ಅಂತ ಸ್ಪಷ್ಟಪಡಿಸಲಾಗಿದೆ. ಕರ್ನಾಟಕದ ಮನವಿಯನ್ನ ಆಲಿಸಿರೋ CWRC ಸದ್ಯ ತಮಿಳುನಾಡಿಗೆ ಯಾವುದೇ ನೀರನ್ನ ಬಿಡದಂತೆ ಸೂಚಿಸಿದೆ. CWRC ಮೀಟಿಂಗ್ ಆಗಿದ್ದು ಇವತ್ತು. CWRC ಮೀಟಿಂಗ್ ಆಯಿತು. ಅವರು ಕುಡಿಯೋ ನೀರಿಗೆ ಪ್ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ತಮಿಳುನಾಡವರು ಕೂಡ ನಮಗೆ ನೀರು ಬಿಡಿ ಅಂತ ಅವರು ಕೂಡ ಸಹಜವಾಗಿ ಅವರ ರಾಜ್ಯದ ರೈತರಿಗೆ ನೀರು ಬೇಕು, ಕುಡಿಯೋ ನೀರು ಬೇಕು ಅಂತೆಲ್ಲ ಅವರು ಕೂಡ ಕೇಳಿದರು. ಆಮೇಲೆ ನಮ್ಮ ಅಡ್ವೈಸರು ಸುಮಾರು 15-20 ವರ್ಷದಿಂದ ಅವರೇ ಅಡ್ವೈಸರ್ ಆಗಿರೋದು ಅವರು, ಮತ್ತು ನಮ್ಮ MD ಅವರು VC ಮೀಟಿಂಗಲ್ಲಿ ಸೇರಿ ನಮ್ಮ ರಾಜ್ಯದ ಸ್ಥಿತಿಗತಿ ಅಂದರೆ ನೀರಿನ ಸ್ಥಿತಿಗತಿ ಎಲ್ಲ ಹೇಳಿದ್ದಾರೆ. ಅದು ನೋಡಿ ಅವರು ರಿಸರ್ವ್ ಮಾಡಿ, ಕುಡಿಯೋ ನೀರಿಗೆ ರಿಸರ್ವ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. ತಕ್ಷಣಕ್ಕಿಲ್ಲ. ಇನ್ನು ತಮಿಳುನಾಡಿನಲ್ಲಿ ಬೆಳೆ ಬೆಳೆಯಲು ನೀರು ಕೇಳಿದ್ದು ಸರಿಯಾದ ಸಮಯಕ್ಕೆ ಮಳೆ ಬಾರದ ಹಿನ್ನೆಲೆ ಕುಡಿಯುವ ನೀರಿಗೆ ಆದ್ಯತೆಯನ್ನ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಿಕೊಂಡು ಬರಲಾಗ್ತಿತ್ತು. ಈ ತಿಂಗಳಾಂತ್ಯಕ್ಕೆ ಅಥವಾ ಮುಂದಿನ ತಿಂಗಳು ಮಳೆ ಬರುವ ಸಾಧ್ಯತೆ ಇದೆ. ಆದರೆ ಅಲ್ಲಿಯವರೆಗೂ ಕಾವೇರಿ ಕೊಳ್ಳದ ರೈತರು ಸಹ ಕಾಯಬೇಕಾ ಅನ್ನೋ ಪ್ರಶ್ನೆ ಮೂಡಿದೆ.
ಸದ್ಯ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೆ ಮಾತ್ರ ಕನ್ನಂಬಾಡಿ ಕಟ್ಟೆಯ ನೀರು ಬಳಕೆಗೆ ಸಿಡಬ್ಲ್ಯೂಆರ್ಸಿ ಸೂಚಿಸಿದೆ. ಇದರಿಂದ ಕರ್ನಾಟಕಕ್ಕೆ ಜಯ ದೊರೆತಿದ್ರೂ ಮುಂದಿನ ಸಿಡಬ್ಲ್ಯೂಆರ್ಸಿ ಸಭೆಯನ್ನ ಜುಲೈ 28ಕ್ಕೆ ನಿಗದಿ ಮಾಡಿದೆ. ಅಷ್ಟರಲ್ಲಿ ಮಳೆ ಬಂದ್ರೆ ಏನು ಮಾಡಬೇಕು, ಬರದಿದ್ರೆ ಏನು ಮಾಡಬೇಕು ಅಂತ ಅಂದು ನಿರ್ಧಾರವಾಗಲಿದೆ. ನೋಡಿ, ರಾಜ್ಯದಲ್ಲಿ ಈಗ SIR ಪ್ರಕ್ರಿಯೆ ಅರ್ಧ ಹಾದಿ ಕ್ರಮಿಸಿದೆ. ಸೊ ಈಗ ಈ SIR ಪ್ರಕ್ರಿಯೆ ಯಾವಾಗ ಶುರುವಾಯಿತು ರಾಜ್ಯದಲ್ಲಿ, ಆ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪ ರಾಜಕೀಯ ಎಲ್ಲವೂ ಕೂಡ ಬೆರೆತೋಗ್ಬಿಡ್ತು. ಇವಾಗ ಕೊನೆಯದಾಗಿ ಈಗ BJP ನಿಯೋಗ ಈಗ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಆ ದೂರಿನಲ್ಲಿ ಏನಿದೆ, ಯಾಕೆ ದೂರನ್ನು ಕೊಟ್ಟರು, ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಲೋಕಭವನದ ಮೆಟ್ಟಿಲೇರಿದ PRC ಫೈಟ್. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು. ಕರ್ನಾಟಕದಲ್ಲಿ ನಡೀತಾ ಇರುವ PRC ಕದನ ಈಗ ಲೋಕಭವನದ ಮೆಟ್ಟಿಲೇರಿದೆ. SIRನಲ್ಲಿ ಭಾಗಿಯಾಗ್ತಿರುವ ಮತದಾರರಿಗೆ ರಾಜ್ಯ ಸರ್ಕಾರ ನೀಡುತ್ತಿರುವ ಶಾಶ್ವತ ನಿವಾಸಿಗಳ ಪ್ರಮಾಣ ಪತ್ರವನ್ನ ತಕ್ಷಣವೇ ನೀಡದಂತೆ ಸೂಚಿಸಬೇಕು ಅಂತ BJP ನಿಯೋಗ ಮನವಿ ಮಾಡಿದೆ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, CT ರವಿ, ಸುಧಾಕರ್, ರವಿಕುಮಾರ್ ಇದ್ದ ನಿಯೋಗ ಅಕ್ರಮ ವಾಸಿಗಳಿಗೂ ಶಾಶ್ವತ ನಿವಾಸ ಪತ್ರ ನೀಡಲಾಗ್ತಿದೆ ಅಂತ ಆರೋಪಿಸಿ ರಾಜ್ಯಪಾಲರಿಗೆ ದೂರು ನೀಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರದ ಹಿಂದೆ ಅಕ್ರಮ ಬಾಂಗ್ಲಾದೇಶಿಗರನ್ನ ರಾಜ್ಯದ ಶಾಶ್ವತ ಮತದಾರರನ್ನಾಗಿ ಮಾಡುವ ಹುನ್ನಾರ್ ಇದೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 20 ರಿಂದ 30 ಲಕ್ಷ ಬಾಂಗ್ಲಾದೇಶಿಯರಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇವರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವುದರಿಂದ ಅವರಿಗೆ ರೇಷನ್ ಕಾರ್ಡ್, ಆರೋಗ್ಯ ಕಾರ್ಡ್ ಮತ್ತು ಮನೆಗಳಂತಹ ಸೌಲಭ್ಯಗಳು ಲಭ್ಯವಾಗುತ್ತವೆ ಅಂತ ಅಶೋಕ್ ಹೇಳಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ಮತ ಹಾಕುವವರನ್ನ ಶಾಶ್ವತ ನಾಗರಿಕರನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ ಅಂತ ಅವರು ದೂರಿದ್ದಾರೆ. ಕರ್ನಾಟಕದಲ್ಲಿರುವಂತಹ DK ಶಿವಕುಮಾರ್ ಅವರ ಸರ್ಕಾರ ಅಕ್ರಮವಾಗಿ ಬಾಂಗ್ಲಾದೇಶಿಯರನ್ನ ಕರ್ನಾಟಕದ ಪರ್ಮನೆಂಟ್ ಮತದಾರರು ಮಾಡುವಂಥದ್ದು ಈ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡಿಬೇಕು ಅಂತೇಳಿ ಗವರ್ನರ್ಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರೆಸಿರುವ ಅಶೋಕ್, ಬಾಂಗ್ಲಾದೇಶಿಯರು ಭವಿಷ್ಯದಲ್ಲಿ ಭಯೋತ್ಪಾದಕರಾಗುವ ಸಾಧ್ಯತೆ ಇದೆ. ವಿದೇಶಿಯರ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರವಿದ್ದು ರಾಜ್ಯ ಸರ್ಕಾರಕ್ಕೆ ಪ್ರಮಾಣ ಪತ್ರ ನೀಡುವ ಅಧಿಕಾರ ಇಲ್ಲ ಅಂತ ಅಶೋಕ್ ಸ್ಪಷ್ಟಪಡಿಸಿದ್ದಾರೆ. ಇದೀಗ PRC ಫೈಟ್ ಲೋಕಭವನದ ಅಂಗಳ ತಲುಪಿದ್ದು, ಈ ಬಗ್ಗೆ ರಾಜ್ಯಪಾಲರಾದ ಗೆಹ್ಲೋಟ್ ಮಧ್ಯಪ್ರವೇಶ ಮಾಡ್ತಾರಾ, ಇಲ್ಲ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತೆ ಇದು ಪಕ್ಷದ ಕೆಲಸವಲ್ಲ, ಸರ್ಕಾರದ ಕೆಲಸ, ನಾವು ಮಧ್ಯಪ್ರವೇಶ ಮಾಡಲಾಗಲ್ಲ ಅನ್ನೋ ಉತ್ತರ ಬರುತ್ತಾ ಅಂತ ಕಾದು ನೋಡಬೇಕಿದೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಆರಂಭವಾಗಿ ಇಂದಿಗೆ 16ನೇ ದಿನ. ಆಗಸ್ಟ್ 8ರ ತನಕ ಕರ್ನಾಟಕದಲ್ಲಿ ಮತದಾರರ ತೀವ್ರ ಪರಿಷ್ಕರಣೆ ನಡೆಯಲಿದೆ. ಆದರೆ ಈ ನಡುವೆ ಈ ಪ್ರಕ್ರಿಯೆಯಲ್ಲಿ ಹಲವು ಗೊಂದಲ, ವಿವಾದಗಳು ಕೂಡ ನಡೆದಿವೆ. ಇನ್ನುಳಿದ ದಿನಗಳಲ್ಲಿ SIR ಪ್ರಕ್ರಿಯೆ ಹೇಗೆ ನಡಿಬೇಕು, ಈ ಕುರಿತು ರಾಜ್ಯದ ಜನರ ಸಲಹೆ ಮತ್ತು ಸೂಚನೆಗಳಾದರೂ ಏನು ಅನ್ನೋದೇ ಇಂದಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. SIR ಅಲ್ಲಿ ಗೊಂದಲ ಇದ್ದರೆ ಅದನ್ನು ಸಹಾಯವಾಣಿ ಕೇಂದ್ರ ಮತ್ತು ಸಹಾಯಕ ಕೇಂದ್ರಕ್ಕೆ ಸಂಪರ್ಕಿಸುವಂತೆ ಚುನಾವಣಾ ಆಯೋಗ ಹೇಳಿದೆ. ಹಲವು ಜನರು 1950 ಸಹಾಯವಾಣಿಗೆ ಕಾಲ್ ಮಾಡೋರ ಟೋಟಲಿ ಅದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕೆಲವೊಂದು ಭಾಗದಲ್ಲಿ ಈ ಒಂದು ಸ್ಟಿಕ್ಕರೇ ಅಂಟಿಸಿಲ್ಲ. ರಾಜ್ಯದಲ್ಲಿ SIR ಶುರುವಾಗಿ ಇಂದಿಗೆ 16ನೇ ದಿನ. SIR ಪ್ರಕ್ರಿಯೆ ಅರ್ಧ ದಾರಿ ಅವಲೋಕನ. SIR ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಕಳೆದ ತಿಂಗಳು ಜೂನ್ 30ರಂದು ರಾಜ್ಯದಲ್ಲಿ ಆರಂಭ ಆದ SIR ಪ್ರಕ್ರಿಯೆ ಇದೀಗ ಅರ್ಧ ದಾರಿಯನ್ನ ತಲುಪಿದೆ. ಇನ್ನು SIR ಪ್ರಕ್ರಿಯೆ ಅಂತ್ಯಗೊಳ್ಳುವುದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ಈ ಅರ್ಧ ದಾರಿಯ ಅವಲೋಕನದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಜನರ ಸಮಸ್ಯೆ ಆಲಿಸಲು ಇರೋದೊಂದೇ ಫೋನ್.
ಹೌದು, ಮತದಾರರಿಗೆ ಸಹಾಯ ಆಗಲೆಂದು ರಾಜ್ಯದಾದ್ಯಂತ 34,600 ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಬೆಂಗಳೂರಿನ 911 ಕಡೆ ವಿಎಫ್ಸಿ ಅಂದ್ರೆ ವೋಟಿಂಗ್ ಫೆಸಿಲಿಟೇಷನ್ ಸೆಂಟರ್ ತೆರೆಯಲಾಗಿದೆ. ಅಲ್ಲದೆ ಬೆಂಗಳೂರಿನ 7 ವಿಧಾನಸಭಾ ಕ್ಷೇತ್ರಕ್ಕೆ ಡಿಸಿ ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರ ಓಪನ್ ಮಾಡಲಾಗಿದೆ. ಆದರೆ ಕೆಲ ಸಹಾಯವಾಣಿ ಕೇಂದ್ರಗಳು ಇದ್ದೂ ಇಲ್ಲದಂತಿರುವುದು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಬೆಂಗಳೂರಿನ 7 ವಿಧಾನಸಭಾ ಕ್ಷೇತ್ರಗಳಿಗೆ ಸಹಾಯ ಆಗೋದಕ್ಕೆ ಬೆಂಗಳೂರಿನ ಡಿಸಿ ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನ ತೆರೆಯಲಾಗಿದೆ. ಆದರೆ ಈ ಸಹಾಯವಾಣಿ ಸೆಂಟರ್ ಅಲ್ಲಿ ಇರೋದೊಂದೇ ಲ್ಯಾಂಡ್ಲೈನ್ ಫೋನ್. ಈ ಬಗ್ಗೆ ಇಲ್ಲಿರುವ ಸಿಬ್ಬಂದಿ ಮಾತಾಡಿದ್ದು, ಒಂದೇ ಫೋನ್ ಇರೋದು ನಿಜ, ಆದರೆ ಮತದಾರರಿಗೆ ತೊಂದರೆ ಆಗಿಲ್ಲ ಅಂತ ಹೇಳಿದ್ದಾರೆ. ಈಗ ಒಂದೇ ಹೆಲ್ಪ್ ಲೈನ್ ನಾವು ಬಿಟ್ಟಿದ್ದೀರಿ, ಕಾಲ್ ಕನೆಕ್ಟ್ ಆಗಲ್ಲ, ಕಾಲ್ ಬಿಸಿ ಬಂದರೆ ಮತ್ತೆ ಅಂದರೆ ಬಿಸಿ ಬಂದರೆ ಲ್ಯಾಂಡ್ಲೈನ್ ಮಾಡೋಕ್ಕಾಗಲ್ಲ, ಅದು ಎರಡನೇ ವಿಚಾರ. ಬಟ್ ಕಾಲ್ ಕನೆಕ್ಟ್ ಆಗಲ್ಲ, ಇಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಇಲ್ಲೊಂದು ಕೊರತೆ ಇದೆ ಅಂತಾರೆ. ಇಲ್ಲ, ಆ ಥರ ಏನಿಲ್ಲ. ನಾವು SIR ಸ್ಟಾರ್ಟ್ ಆದಾಗಿಂದನೂ ನಾವು 24/7 ವರ್ಕಿಂಗಲ್ಲಿ ಇದ್ದೀವಿ. ನೈಟು ಇದ್ದೇ ಇರ್ತದೆ, ಸಿಬ್ಬಂದಿನ ಕೊರತೆ ಏನಿಲ್ಲ. 24/7 ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಬೀದರ್ನಲ್ಲಿ ಸಹಾಯವಾಣಿ ಕೇಂದ್ರ ಇದ್ದೂ ಇಲ್ಲದಂತೆ. SIR ಸಹಾಯವಾಣಿ ಕೇಂದ್ರದ ಬಗ್ಗೆ ರಿಪಬ್ಲಿಕ್ ಕನ್ನಡ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಬೀದರ್ನಲ್ಲಿ ರಿಯಾಲಿಟಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಸಹಾಯವಾಣಿ ಕೇಂದ್ರದಲ್ಲಿ ಯಾವುದೇ ರೆಸ್ಪಾನ್ಸ್ ಸಿಗದೆ ಇರೋದು ಬಯಲಾಗಿದೆ. ಏನು ಕಸ್ಟಮರ್ ಕೇರ್ ನಂಬರ್ ಇದೆ 1950 ನೋಡ್ಬೋದು. ಈಗಾಗಲೇ ಹಚ್ಚಿದಾರ. ವೋಟರ್ ID ಕಾರ್ಡ್ ಹೆಲ್ಪ್ ಲೈನ್ ಅಂತ ಬರ್ತಾ ಇದೆ ನೋಡ್ಬೋದು. ಆದರೆ ಟೋಟಲಿ ನಾ ಇನ್ನೊಂದ್ಸರಿ ಹಚ್ತೀನಿ, ಕಟ್ ಆಗಿಬಿಡುತ್ತಾ ಫೋನು, ಯೂಸ್ ಆಗ್ತಾ ಇಲ್ಲ. ಸ್ಪೀಕರ್ ಕೂಡ ಆನ್ ಮಾಡ್ತೀವಿ, ಯಾವುದೇ ಒಂದು ಟೋಟಲಿ ಆ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ನೋಡ್ಬೋದು, ಕಟ್ ಆಗಿಬಿಡ್ತು. ಮನೆಗಳ ಬದಲು ಕಮರ್ಷಿಯಲ್ ಜಾಗಗಳಿಗೆ ಸ್ಟಿಕ್ಕರ್ ಅಂಟಿಸಿದ್ರ? ಮತದಾರರ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಬೇಕು. ಆದ್ರೆ ಬೆಂಗಳೂರಿನ ಕೆಲವು ಕಡೆ ಹೋಟೆಲ್ ಅಂಗಡಿಗಳಿಗೆ ಸ್ಟಿಕ್ಕರ್ ಅಂಟಿಸಿರೋದು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ಅಲ್ಲಿ ಬಯಲಾಗಿದೆ. ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲ, ಯಾರು ಸ್ಟೇ ಆಗಲ್ಲ. ನಮ್ಗೆ ಗೊತ್ತಿಲ್ಲ. ಹಂಚ್ಬಿಟ್ಟು ಹೋಗಿದ್ದಾರೆ. ಓಟ್ದೆಲ್ಲ ಆಯಿತು. ಅವ್ರೊಂದು ತೊಗೊಂಡೋದ್ರು ನಮ್ಮ ಫೋಟೋ ಎಲ್ಲ ಹಾಕಿ. ಸ್ಟಿಕ್ಕರ್ ಹಾಕೇ ಇಲ್ಲ ಅವ್ರು, ಹಂಗೆ ಹೋಗ್ಬಿಟ್ಟವ್ರು ಹೆಂಗಸ್ರು. ಹಾಕ್ತೀನಿ ಅಂದರು, ಹಂಗೆ ಹೋಗ್ಬಿಟ್ಟವ್ರು. ಇನ್ನು ನಿಜಕ್ಕೂ ಮನೆಗೆ ಹೋಗಿ SIR ನಡೆದಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಆದ್ರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಜಾಗದಲ್ಲಿ ಸ್ಟಿಕ್ಕರ್ ಅಂಟಿಸುವಂತಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ ಬೆಂಗಳೂರು ಡಿಸಿ, ಯಾರಾದರೂ ಚುನಾವಣಾ ಆಯೋಗದ ನಿಯಮ ಉಲ್ಲಂಘನೆ ಮಾಡಿದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಇದು ನಿರ್ದಿಷ್ಟವಾಗಿ ನಮ್ಮ ಇದರಲ್ಲಿ ಇರ್ತಕ್ಕಂಥದ್ದು ಇದ್ರೆ ನಾವು ಡೆಫಿನೆಟ್ಲಿ ಕ್ರಮ ತಗೊಳ್ತೀವಿ. ಯಾವುದೇ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಾಗಲಿ, ಯಾರು ಹೌಸ್ ಹೋಲ್ಡ್ಸ್ ಅಂತ ಹೇಳಿದ್ರೆ ಯಾರು ಅಲ್ಲಿ ವಾಸ ಇದ್ದಾರೆ ಅವ್ರುಗಳಿಗೆ ಕೊಡ್ತಕ್ಕಂಥದ್ದಾಗಬೇಕು. ಕಮರ್ಷಿಯಲ್ ಪ್ಲೇಸ್ಗಳಲ್ಲಿ ಕೊಡುವಂಥದ್ದಕ್ಕೆ ಕಾನೂನಲ್ಲೂ ಅವಕಾಶಗಳಿಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ಕುಟುಂಬಗಳಿಗೆ ಸಂಬಂಧಪಟ್ಟಂತೆ, ಹೌಸ್ ಹೋಲ್ಡ್ಸ್ ಸಂಬಂಧಪಟ್ಟಂತೆ ಮಾತ್ರ ನಾವು ಸ್ಟಿಕ್ಕರ್ಗಳನ್ನು, ಅದರಲ್ಲೂ ಎಲೆಕ್ಟ್ರೋಲ್ಸ್ ಯಾರು ಇರ್ತಾರೆ ಅವ್ರುಗಳಿಗೆ ನಾವು ಇಶ್ಯೂ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ ಇರುತ್ತೆ. ಈ SIR ಪ್ರಕ್ರಿಯೆಗೆ ನಾವು ಜನರು ಯಾರಿದ್ದಾರೆ, ಉದಾಹರಣೆಗೆ ನೀವು ಈಗಿದ್ದರೆ ನಿಮಗೆ ಫಾರ್ಮ್ ಕೊಡಬೇಕು, ಬೇರೆಯವ್ರಿಗಿಲ್ಲ. ಅಕಸ್ಮಾತ್ ನೀವಿಲ್ಲ ಅಂದರೆ ನಿಮ್ಮ ಮನೆಯವರಿಗೆ ಅದೊಂದು ಫಾರ್ಮ್ ಕೊಟ್ಟು ರಿಸೀವ್ ತಗೋಬೇಕಾಗತ್ತೆ. ಹಾಗಾಗಿ ಈ ಥರ ಕಮರ್ಷಿಯಲ್ಗೆ ಯಾರೂ ಸಹ ಅಂಟಿಸೋದಕ್ಕೆ ಅವಕಾಶ ಇಲ್ಲ, ಖಂಡಿತ ಅಂಟಿಸಬಾರ್ದು. ಸೆಮಿ ಕಮರ್ಷಿಯಲ್ ಇದ್ದಂಥ ಸಂದರ್ಭದಲ್ಲಿ, ವಸತಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡೋಂಥವ್ರು ವೋಟರ್ ಲಿಸ್ಟ್ ಸೇರಿಸಿದ್ದಾರೆ, ಅಲ್ಲೇ ವಸತಿಯನ್ನು ಮಾಡ್ತಾರೆ ಕೆಲವರು, ಅಂಥ ಇದ್ದರೆ ಮಾತ್ರ ಆಗಿರ್ಬೋದು. ಇಲ್ಲಾಂದರೆ ಯಾರೂ ಇಲ್ಲದೆ ಕಮರ್ಷಿಯಲ್ ಪ್ಲೇಸಿಗೆ ಅಂಟಿಸೋದು ಅದು ತಪ್ಪಾಗುತ್ತೆ. ಎಲ್ಲೆಂದರಲ್ಲಿ ಸ್ಟಿಕ್ಕರ್ ಅಂಟಿಸಿದ್ದರ ಉದ್ದೇಶ ಏನು? ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಹೋಗೋ ಬದಲು ಜನರನ್ನ ಒಂದೇ ಕಡೆ ಕರೆಸಿಕೊಂಡು SIR ಮಾಡ್ತಾ ಇರೋ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಈ ಆರೋಪಕ್ಕೆ ಬೆಂಗಳೂರು ಜಿಲ್ಲಾಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳಿದ್ದು ಹೀಗೆ: ಖಂಡಿತವಾಗ್ಲೂ ಯಾವುದೇ ಒತ್ತಡಗಳು ಇಲ್ಲ. ಭಾಳಷ್ಟು ಸಮಯಾವಕಾಶ ಮಾನ್ಯ ECIನಲ್ಲಿ ಕೊಟ್ಟಿದೆ, ನಿರ್ದಿಷ್ಟವಾಗಿ ಹೇಳಿರುತ್ತೆ. ಯಾವ ಟೈಮ್ ಲೈನ್ ಇರುತ್ತೆ, ಇಂಥ ಇದರಲ್ಲಿ ಇಂಥ ಟೈಮಲ್ಲಿ ಇಂಥ ಪ್ರಾಸೆಸ್ ಮಾಡಬೇಕು ಅಂತ ಇರುತ್ತೆ. ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಕ್ಕಂಥದ್ದಾಗಬೇಕು. BLO ಆಗಲಿ, BLO ಸೂಪರ್ವೈಸರ್ಸ್ ಆಗಲಿ, ಅಥವಾ ERO ಆಗಲಿ, AEROಗಳಾಗಲಿ, ನಾವುಗಳಾಗಲಿ, ಯಾರೇ ಆಗಲಿ, ಚುನಾವಣಾ ಪ್ರಕ್ರಿಯೆ ನಿರ್ದಿಷ್ಟವಾಗಿ ಹೇಳಿದೆ. ಯಾವುದೇ ಒತ್ತಡಗಳಂತೂ ಖಂಡಿತ ಇಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ಎಲ್ಲ ಬೀದಿಲಿ ಅಲ್ಲಿ ಇರ್ತಾರೆ, ಹೋಗಿರ್ತಾರೆ, ಆ ಕಡೆ ಹುಡ್ಕೊಂಡು ಹೋಗ್ಬೇಕು. ಮನೆಗೆ ಬರ್ತಾರೆ, ಅಲ್ಲೆಲ್ಲೋ ಇರ್ತಾರೆ, ಹುಡ್ಕೊಂಡು ಹೋಗಿ ಕೇಳ್ಕೊಂಡು ಹೋಗಿರ್ಬೇಕು. ಏನು ಮಾಡಿದೆ? ಮನೆಗೆ ಬಂದು ಸ್ಟಿಕ್ಕರ್ ಏನು ಅನಿಸಿಲ್ಲ, ನೀವೇನು ಕೇಳಿಲ್ವಾ? ಹೋಗಿ ಅಲ್ಲಿ ಕೆಲವ್ರು ಹೇಳಿದ್ರು ಕೊಡ್ತಾರಂತ, ಅಲ್ಲಿ ಹೋಗಿ ಅಲ್ಲಿ ಇಸ್ಕೊಂಡು ಇನ್ನೇನು ಮಾಡೋದು? ಅಲ್ಲಿ ಏರಿಯಾ ಅಂದಮೇಲೆ ಇರ್ತಾವಲ್ಲ, ಅಲ್ಲಿ ಆ ಕಡೆ ಪಕ್ಕ ಬೀದಿ ಅಲ್ಲಿ ಇಲ್ಲಿ ಹೋಗಿರ್ತಾರೆ ಅಷ್ಟೇ, ಇನ್ನೇನು ವಿಷಯ. ಅನರ್ಹರನ್ನ ರಾಜ್ಯದ ಮತಪಟ್ಟಿಯಿಂದ ಹೊರಹಾಕಿ ಮತದಾರರ ಪಟ್ಟಿ ಶುದ್ಧೀಕರಣ ಮಾಡಬೇಕು ಅನ್ನೋದು SIR ಉದ್ದೇಶ. ಆದರೆ ಇಲ್ಲಿ ಕೆಲವರ ನಿರ್ಲಕ್ಷ್ಯದಿಂದ ಇದೀಗ SIR ತನ್ನ ನಿಜವಾದ ತೂಕವನ್ನ ಕಳೆದುಕೊಳ್ತಾ ಇದೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಈ ನಡುವೆ ಸಹಾಯವಾಣಿ ಕೇಂದ್ರಗಳು ಕೂಡ ಜನರ ಸಹಾಯಕ್ಕೆ ಬರುವಂತೆ ಮಾಡುವ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ.
ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಮತದಾರರ ತೀವ್ರ ಪರಿಷ್ಕರಣೆಯ ದಿನಾಂಕ ಮುಂದೂಡಿಕೆಯಾಗಿದೆ. BLOಗಳ ಈ ಮನೆ ಭೇಟಿಯ ದಿನಾಂಕವನ್ನ ಜುಲೈ 29ರ ಬದಲು ಈಗ ಆಗಸ್ಟ್ 8ರ ತನಕ ಮುಂದೂಡಿಕೆ ಮಾಡಲಾಗಿದೆ. ಇದರಿಂದಾಗಿ ಆಗಸ್ಟ್ 5ರ ಬದಲಾಗಿ ಆಗಸ್ಟ್ 17ಕ್ಕೆ ಕರಡು ಮತದಾರರ ಪಟ್ಟಿ ರಿಲೀಸ್ ಆಗಲಿದ್ದು ಸೆಪ್ಟೆಂಬರ್ 16ರ ತನಕ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೂಡ ನೀಡಲಾಗಿದೆ. ಅಕ್ಟೋಬರ್ 19ಕ್ಕೆ ಅಂತಿಮ ಮತದಾರರ ಪಟ್ಟಿ ರಿಲೀಸ್ ಆಗಲಿದೆ. ಇನ್ನು ರಾಜ್ಯದಲ್ಲಿ ಈವರೆಗೆ 40% ಡಿಜಿಟಲೀಕರಣ ಆಗಿವೆ ಅಂತ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತು ಕರ್ನಾಟಕದ ಪ್ರತಿಯೊಂದು ತಾಲೂಕಾದಲ್ಲಿ ಕನಿಷ್ಠ 2 ಅಥವಾ 3 ಸೆಂಟರ್ಸ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ವಿ. ಅದರಲ್ಲೂ ಬಹಳ ಮುಖ್ಯವಾಗಿ ನಗರ ಪಂಚಾಯತಿಲಿರೋ ಮೀಟಿಂಗ್ ಹಾಲ್ಸ್, ತಾಲೂಕಾ ಪಂಚಾಯತಿಲಿರೋ ಮೀಟಿಂಗ್ ಹಾಲ್ಸ್ ಮತ್ತು ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಲಭ್ಯ ಇರುವ ಮೀಟಿಂಗ್ ಹಾಲ್ಸನ್ನು BLO ಫೆಸಿಲಿಟಿ ಸೆಂಟರ್ ಮಾಡಿಕೊಳ್ಳಿ ಅಂತ ಹೇಳಿದ್ವಿ. ಕಾರಣ ಏನಂತ ಕೇಳಿದರೆ ಅವರಿಗೆ ಕೆಲವರಿಗೆ ವೈಫೈ ಫೆಸಿಲಿಟಿ ಪ್ರಾಬ್ಲಮ್ ಇರಬಹುದು, ಕೆಲವರಿಗೆ ಟೆಕ್ನಿಕಲ್ ಸಪೋರ್ಟ್ ಬೇಕಾಗಬಹುದು. ಇದೆಲ್ಲ ಇನಿಷಿಯಲ್ ಸ್ಟೇಜಸಲ್ಲಿ ಇರ್ತವೆ. ಸೊ ಅದೆಲ್ಲ ಮಾಡಿದರಿಂದನೇ ಈಗ ಹಲವಾರು ಜಿಲ್ಲೆಗಳು ಪ್ರಗತಿ ಚೆನ್ನಾಗಿ ಬರ್ತಾ ಇದೆ. 40% ಡಿಜಿಟೈಸ್ ಮಾಡಲಿಕ್ಕೆ ಆಗಿದೆ. ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಎವ್ರಿ ಕಂಪ್ಲೇಂಟ್ ವಿಚ್ ರೀಚಸ್ ಅವರ್ ಆಫೀಸ್ ವಿಲ್ ಬಿ ಎನ್ಕ್ವೈರ್ಡ್ ಇಂಟು, ವಿಲ್ ಬಿ ಡೆಫಿನೆಟ್ಲಿ ಲುಕ್ಡ್ ಇಂಟು. ಯಾವುದೇ ಒಂದು ನಮಗೆ ಅದು ಮೊಬೈಲ್ ಮುಖಾಂತರ ಅಥವಾ ಬೇರೆ ಯಾವುದೇ ಮುಖಾಂತರ ಕಂಪ್ಲೇಂಟ್ ಕೊಡ್ತೀನಿ, ಪ್ರತಿಯೊಂದು ಕಂಪ್ಲೇಂಟ್ನು ನಾವು ನೋಡಿಕೊಳ್ಳೋ ಕ್ರಮ ಇಲ್ಲಿ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಯಾರಿಗಾರು ಅಲ್ಲಿ ಫೆಸಿಲಿಟೀಸ್ ಕಡಿಮೆ ಇದ್ದರೆ ಸಂಬಂಧಪಟ್ಟ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಮತ್ತು EROಗಳಿಗೆ ಈಗಲೇ ಸೂಚನೆ ಕೊಡಲಾಗುವುದು. ಇನ್ನೂ ಹೆಚ್ಚಿನ ರೀತಿ ಅನುಕೂಲ ಮಾಡಿ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ರಾಜ್ಯದಲ್ಲಿ ಜೂನ್ 30ರಂದು ಶುರುವಾದಂಥ ಇದೇ SIR ಪ್ರಕ್ರಿಯೆ ಅರ್ಧ ದಾರಿ ಕ್ರಮಿಸಿದೆ. ಹಾಗಾದ್ರೆ ಈ ಅರ್ಧ ತಿಂಗಳಲ್ಲಿ SIRಗೆ ಸಿಕ್ಕಂತ ರೆಸ್ಪಾನ್ಸ್ ಹೇಗಿದೆ? ಇದರಲ್ಲಿ ಕಂಡು ಬಂದಂತಹ ಲೋಪದೋಷಗಳಾದ್ರೆ ಏನು? BLOಗಳು ಒತ್ತಡದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರಾ? ಆನ್ಲೈನ್ SIR ಪ್ರಕ್ರಿಯೆಗೆ ಸಿಕ್ಕಂತ ಸ್ಪಂದನೆ ಆದ್ರೂ ಏನು? ಹೀಗೆ SIR ಅರ್ಧ ದಾರಿ ಅವಲೋಕನದ ಬಗ್ಗೆ ನಮ್ಮ ಜೊತೆ ಕರೆ ಮಾಡಿ ಮಾತನಾಡಿ ನಮ್ಮ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಕೂಡ ಮಾಡಬಹುದು. ಇಷ್ಟು ಮಾತ್ರ ಅಲ್ಲ, ಎಕ್ಸ್ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು. SIR ಪ್ರಕ್ರಿಯೆ ಜುಲೈ 29ಕ್ಕೆ ಅಂತ್ಯ ಆಗಲಿದೆ. ಹಾಗಾದ್ರೆ ಕಳೆದ 15 ದಿನಗಳಲ್ಲಿ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಈಗ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ಮೊದಲ ಕಾಲರ್ ಕೂಡ ರೆಡಿ ಇದ್ದಾರೆ, ಮೈಸೂರಿಂದ ಮಮತಾ ಅಂತ. ಮಮತಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಸ್ ಹೇಳಿ. ಈಗ SIR ಮಾಡೋ ಉದ್ದೇಶನ ಕರ್ನಾಟಕದಲ್ಲಿ ಹಾಳ ಕೊಡ್ತಾ ಇದೆಯಲ್ಲ ಸರ್. ಯಾಕೆಂದ್ರೆ ಈಗ SIR ಉದ್ದೇಶ ಏನು? ವೋಟರ್ ಐಡಿಗಳನ್ನ ಹೆಚ್ಚು ಇದ್ದವರನ್ನ ರಿಮೂವ್ ಮಾಡೋದು, ಮತ್ತೆ ಅಕ್ರಮ ವಲಸಿಗರು ಏನಿದ್ದಾರೆ ಅದನ್ನ ಇದು ಮಾಡೋದು. ಆದ್ರೆ ಈಗಿನ ಗವರ್ಮೆಂಟ್ನವರು PRC ಮೂಲಕ ಅಕ್ರಮ ವಲಸಿಗಾರರಿಗೆ ಇವರು ಪರ್ಮನೆಂಟ್ ಆಗಿ ಇಲ್ಲೇ ಉಳ್ಲಿಕ್ಕೆ ಅವಕಾಶ ಕೊಡ್ತಾ ಇದಾರೆ ಅಂತಂದ್ರೆ ಅದ್ರ ಉದ್ದೇಶನ ತಪ್ಪೋಯ್ತಲ್ಲ ಅಲ್ವಾ? ಅಲ್ವಾ? ಅನಿಸ್ತಾ ಇಲ್ವಾ ನಿಮ್ಗೆ? ಅನಿಸ್ತಿದೆ, ಅದಕ್ಕೆ ನಿಮ್ಮ ಹತ್ರ ಕೇಳಿದ್ದಲ್ವಾ ಕಾಲ್ ಮಾಡಿ, ನೀವು ಹೇಳ್ತಾ ಇದ್ರ. ಅಲ್ಲ, ಅದನ್ನ ನಿಜನೇ. ಹಾಗಾದ್ರೆ ಇದು ದೇಶದ್ರೋಹದ ಕೆಲಸ ಅಲ್ವಾ ಇದು? ಅಲ್ವಾ? ದೇಶದ್ರೋಹ ಕೆಲಸ ಆದ್ಮೇಲೆ ಇದಕ್ಕೆ ಯಾಕೆ FIR ಆಗ್ತಾ ಇಲ್ಲ? ಇವರು ಈ ಒಂದು ಸರ್ಕಾರಕ್ಕೆ ಯಾಕೆ FIR ಆಗ್ತಾ ಇಲ್ಲ? ಯಾರು ಮುಂದಕ್ಕೆ ಹೋಗ್ತಾ ಇಲ್ಲ? ಓಕೆ, ಥ್ಯಾಂಕ್ ಯು ಮಮತಾ ಅವರೇ ನಿಮ್ಮ ಅಭಿಪ್ರಾಯವನ್ನ ತಿಳಿಸಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬಸವರಾಜ್ ಅವರು ಚಿತ್ರದುರ್ಗದಿಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಮಾತಾಡಿ ಸರ್. ಹಲೋ, ಹೇಳಿ ಕೇಳಿಸ್ತಿದೆ, ಮಾತಾಡಿ ಸರ್. ಸರ್, ವಲಸಿಗರಿಗೆ ಇಲ್ಲಿ ಪೌರತ್ವ ಕೊಡಬಾರ್ದು. ಫಸ್ಟ್ ಅದು ಸರ್ಕಾರ, ಯಾವ ಸರ್ಕಾರ ಆಗ್ಲಿ ಹೊರ ರಾಜ್ಯದವರಿಗೆ ಇಲ್ಲಿ ಪೌರತ್ವ ಕೊಡಬಾರ್ದು. ಅದರಿಂದ ಮುಂದಿನ ಒಂದು ರಾಜ್ಯದ ಭವಿಷ್ಯ ಇದೆ, ಜನಗಳ ಭವಿಷ್ಯ ಇದೆ. ಹೇಳಿ ಸರ್, ಮಾತಾಡಿ. ಆಮೇಲೆ SIR ಈಗ ಅರ್ಧ ಭಾಗ ಅಲ್ಲಿ ಹಂಚಿಬಿಟ್ಟಿದ್ದಾರೆ. ಅದರಲ್ಲಿ ವಲಸಿಗರಿಗೂ ಫಾರ್ಮ್ ಮುಗಿದವ ಅಲೆ. ಅದು ತಪ್ಪು ಮಾಡಿದೆ ಈ ಸರ್ಕಾರ, ರಾಜ್ಯ ಸರ್ಕಾರ ತಪ್ಪು ಮಾಡಿದೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ. ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ, ನಟರಾಜ್ ಅಂತ. ನಟರಾಜ್ ಅವರು ಬೆಂಗಳೂರಿಂದ. ಸರ್ ನಮಸ್ಕಾರ, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಸರ್, ಬ್ಯಾಟರಾಯಪುರ ಹಾ ಹೇಳಿ. ಬಾಗ್ಲೂರು, ಯಲಹಂಕ ಬಾಗ್ಲೂರು. ಹೇಳಿ. ಈ ಕಡೆ BEOಗಳಾಗ್ಲಿ ಯಾರೇ ಆಗ್ಲಿ ನಮ್ಮ ಕಡೆ ಬಂದು ಏನು ಎಂಕ್ವೈರಿ ಇಲ್ಲ, ಅಪ್ಲಿಕೇಶನ್ ಕೊಡೋದು, ಫಾರಮ್ಗಳು ಕೊಡೋದು ಏನು ಮಾಡಿಲ್ಲ ಸರ್. ಇನ್ನು ಬರ್ತಾರೆ ಒಂದ್ ಕಡೆಯಿಂದ ಮಾಡ್ತಾ ಇದ್ದಾರೆ. ಬರ್ತಾರೆ ಅಂದ್ರೆ 15 ದಿವಸ ಆಯ್ತು, ಇನ್ನೊಂದು ವಾರ 15 ದಿವಸ ಒಳಗಡೆ ಎಲ್ಲ ಪ್ರೋಸೆಸ್ ಮುಗ್ದೋಗ್ಬಿಡುತ್ತೆ. ಎಕ್ಸ್ಟೆಂಡ್ ಮಾಡಿ ನಾವು ಏನ್ ಬೇಕು ಏನ್ ಬೇಡ ಅನ್ನೋದನ್ನೆಲ್ಲ ಹುಡುಕೋಬೇಕಲ್ವ್ರಾ? ಇನ್ನು 15 ದಿವಸ ಆಯ್ತು, ಇನ್ನೊಂದು ವಾರ ಗಾಡಿ ಟೈಮ್ ಮುಗ್ದೋಗ್ಬಿಡುತ್ತೆ. ಬರ್ಬೇಕಲ್ವ್ರಾ?
ಎಕ್ಸ್ಟೆಂಡ್ ಮಾಡಿದ್ರಲ್ಲ ಸರ್, ಇವಾಗ ಆಗಸ್ಟ್ ತನಕ ಮಾಡಿದ್ರು. ಸರಿ, ಅದೇ ಇನ್ನೂ ಒಂದು 15 ದಿವಸ ಐತೆ ಇನ್ನೇ ಬರ್ಬೇಕಲ್ಲ. ಇಲ್ಲಿ ಬಂದು ನಮಗೆ ಫಾರಮ್ಗಳು ಕೊಟ್ಟು ಫಿಲ್ಅಪ್ ಮಾಡಿಸ್ಕೊಂಡು ಹೋದ್ರೆ ನಮಗೆ ಕನ್ಫರ್ಮ್ ಇರುತ್ತೆ. ಈ ಕಡೆ ಬಂದೇ ಇಲ್ಲ, ಬಾಗಲೂರು ಏರಿಯಾಕ್ಕೆ ಬಂದೇ ಇಲ್ಲ ಅವರು. ಓಕೆ, ಬರ್ತಾರೆ ಸರ್ ಇವಾಗ. ನಟರಾಜ್ ಅವರೇ ಧನ್ಯವಾದಗಳು ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ಲಲಿತಾ ಅವರಿದ್ದಾರೆ. ಲಲಿತಾ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಮೇಡಮ್. ಏನಿಲ್ಲ ಸರ್, ಈ SIR ಮಾಡ್ತಾ ಇದಾರಲ್ಲ, ಅದು ಅವ್ರೇನ್ ಮನೆಗ್ ಬಂದು ಫಾರಮು ತಗೋತಾ ಇಲ್ಲ, ಏನು ಕೊಡ್ತಾ ಇಲ್ಲ, ಬಂದು ಇಲ್ಲ. ನಾವೇ ಹೋಗಿ ಇಸ್ಕೊಂಬಂದ್ವಿ ಫಾರಮ್ಮನ ಎಲ್ಲಿಂತ ಹುಡುಕೊಂಡು. ಯಾವ್ದು ಸರಿಯಾಗಿ ನಡೀತಾ ಇಲ್ಲ ಸರ್, ಬರೀ ಮೋಸ. ಬೇರೆ ಒಳಗೆ ಸೇರ್ಸ್ಕೊಳಕ್ಕೆಲ್ಲ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಇದೇನ್ ಸರ್ ಮಾಡ್ತಾ ಇರೋದು? ವೇಸ್ಟ್ ಅಲ್ವಾ ಇದು ಮಾಡ್ತಾ ಇರೋದು SIR? ಓಕೆ, ಥ್ಯಾಂಕ್ ಯು. ಇನ್ನೊಬ್ಬರು ಕಾಲರ್ ಕೀರ್ತನ ಅಂತ. ಕೀರ್ತನ ಅವರೇ ನಮಸ್ಕಾರ, ಮಾತಾಡಿ. ನಮಸ್ತೆ ಸರ್, ನಾವು ಬೆಂಗಳೂರಿಂದ ಕಾಲ್ ಮಾಡಿರೋದು. ನಮ್ಮ ಏರಿಯಾ ಬಂದು ಯಶವಂತಪುರ ಕಾನ್ಸ್ಟಿಟ್ಯೂಯೆನ್ಸಿಗೆ ಬರುತ್ತೆ, ಕೆಂಗೇರಿ. ಸೊ ನಾವು BLO ಅವ್ರಿಗೆ ಕಾಲ್ ಮಾಡಿ ನಮ್ ಕ್ವೈರೀಸ್ ಏನಿದೆ ಅದ್ ಕೇಳಿದ್ರೆ ಅವರು ಅವೈಲಬಲ್ ಇರಲ್ಲ. ನಮ್ಮ ಏರಿಯಾಕ್ ಬಂದು ನಮ್ಮ ಹತ್ರ ಅದು ಫಾರ್ಮ್ ಫಿಲ್ ಮಾಡಿಸ್ಕೊಂಡು ಸಬ್ಮಿಟ್ ಮಾಡ್ತೀವಿ ಅಂದ್ರೆ ಅವರು ನಾವಿರೋ ಪ್ಲೇಸ್ಗೆ ಬನ್ನಿ, ಅದು ಎಲ್ಲೋ ದೂರದ ಲೊಕೇಶನ್ ಹೇಳ್ತಾರೆ. ಅಟ್ಲೀಸ್ಟ್ ನಮ್ ನಿಯರ್ ಬೈ ಲ್ಯಾಂಡ್ ಮಾರ್ಕ್ಗೆ ನಾವು ಬನ್ನಿ ಅಂತ ಹೇಳಿದ್ರು ಅವರು ಬರೋದಕ್ಕೆ ರೆಡಿ ಇರಲ್ಲ. ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೂ ಅವ್ರು ಬರ್ಲಿಲ್ಲ. ರೂಡಾಗೆ ಹೇಳಿದ್ರು, ಯಾರು ಕಂಪ್ಲೇಂಟ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ. ಅವರು BLO ನೇಮ್ ಬಂದು ಶಶಿಕಲಾ ಅಂತ. ಅವರು ಫಾರ್ಮ್ ಕೊಡ್ತಾರೆ, ವೈಟ್ನರ್ ಹಾಕ್ತಾರೆ, ಕೊಡ್ತಾರೆ, ವೈಟ್ನರ್ ಹಾಕ್ತಾರೆ. ಅವರು BLOಗೆ ಸರಿಯಾಗಿ ಗೊತ್ತಿಲ್ಲ ಫಾರ್ಮ್ ಹೇಗ್ ಫಿಲ್ ಮಾಡೋದು ಅಂತ. ಸೊ ಎಲ್ರಿಗೂ ಕನ್ಫ್ಯೂಷನ್ ಮಾಡಿರ್ತಾರೆ. ಹೌದು. ಓಕೆ, ಥ್ಯಾಂಕ್ ಯು ಕೀರ್ತನ ಅವರೇ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಕೋಮಲ ಅಂತ. ಕೋಮಲ ಅವರೇ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಹೇಳಿ. ನಮ್ದು ಬೆಂಗಳೂರು ಕುಮಾರಸ್ವಾಮಿ ಲೆವೆಟ್. ಇಲ್ಲಿ ಏನಾಗಿದೆ ಅಂದ್ರೆ 2 ಫಾರ್ಮ್ ಕೊಡ್ತಾರಲ್ವಾ SIR ಅಲ್ಲಿ. ಹೌದು. 1 ಫಾರ್ಮ್ ನಮಗ್ ಕೊಡ್ತಾರೆ, 1 ಫಾರ್ಮ್ ಅವರೇ ಇಟ್ಕೊಂತಾರೆ. ಹೌದು. ಏನಾದ್ರು ಕೇಳಕ್ ಹೋದ್ರು ಹೆಂಗ್ ಫಿಲ್ ಮಾಡ್ಬೇಕು, ಏನ್ ಮಾಡ್ಬೇಕು, 2002 ತಗೊಂಡ್ಬರ್ಬೇಕು ಅಂತ ಎಲ್ಲ ಹೇಳ್ತಾರೆ. ಈಗ ಅಮ್ಮಂದು ಹುಡ್ಕೋಕ್ ಹೋದ್ರೆ ಅಮ್ಮಂದು ಸಿಗ್ತಾ ಇಲ್ಲ, ಈ ಕಡೆ ನಮ್ದಕ್ಕೂ ಏನು ಸಿಗ್ತಾ ಇಲ್ಲ. ಒಳ್ಳೆ ಅಟ್ಲೀಸ್ಟ್ ಫಾರ್ಮ್ ಹೆಂಗ್ ಫಿಲ್ ಮಾಡ್ಬೇಕು ಅಂತಾನೂ ಹೇಳ್ತಾ ಇಲ್ಲ. ಇಲ್ಲಿ ಬರ್ತಾರೆ, ಮನೆಗೂ ಫಾರ್ಮ್ ಕೊಡ್ತಾರೆ, ಕೊಟ್ಬಿಟ್ಟು ಇಂಥ ಕಡೆ ತಗೊಂಬಂದ್ ಕೊಟ್ಬಿಡಿ ನೀವು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಒಂದು ಸಹಾಯವಾಣಿ ಸಂಖ್ಯೆ ಇದೆ, ಅದಕ್ಕೆ ಕಾಲ್ ಮಾಡಿ ಕೋಮಲ ಅವರೇ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಚಿತ್ರದುರ್ಗದಿಂದ ಬಸವರಾಜ್ ಅವರು. ಬಸವರಾಜ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಚಿತ್ರದುರ್ಗ ಡಿಸ್ಟಿಕ್ ಮೊಳಕಾಮೂರು ತಾಲೂಕಿಂದ ಸರ್. ಹೇಳಿ ಹೇಳಿ ಹೇಳಿ. ಸರ್, ಇದು SIR ಏನಿದೆಯೋ ಪರಿಷ್ಕರಣೆ ಮತ ಪರಿಷ್ಕರಣೆ ಮಾಡ್ತಾ ಇದಾರಲ್ವಾ, ಈ BLOಗಳೇ ಬರ್ತಾ ಇಲ್ಲ ಸರ್ ಮನೆ ಹತ್ರ. ಬೇರೆಯವ್ರು ಯಾರೋ ಸೆಕೆಂಡ್ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಪತ್ರಿ ಕೊಟ್ಬಿಟ್ಟು ತಗೊಂಡು ಹೋಗ್ತಾ ಇದ್ರಲ್ಲ, ಇದು ಯಾವ ಲೆಕ್ಕ, ಏನ್ ವಿಚಾರ ಅಂತ ಗೊತ್ತಾಗ್ತಾ ಇಲ್ಲಲ್ವಾ ಅಂತ ನನ್ನ ಅನಿಸಿಕೆ. ಮತ್ತೆ ಯಾರು ಬರ್ತಾ ಇದ್ದಾರೆ, ನೀವ್ ಯಾರು ಅಂತ ಕೇಳಿಲ್ವಾ? ಸರ್ ಕೇಳಿದ್ರೆ ನಾಡ ಕಚೇರಿ ಇದೆಯಾ ಗೊತ್ತಾ? ನಾಡ ಕಚೇರಿ ಕೆಳಗ ತಾಲೂಕ್ ಪಂಚಾಯತಿ ನಾಡ ಕಚೇರಿ ಅಂತ ಹೇಳ್ಬಿಟ್ಟು ಬರುತ್ತೆ, ಕಂದಾಯ ಡಿಪಾರ್ಟ್ಮೆಂಟ್ ಅವರು. ಅವ್ರು ಕೆಳಗಡೆ ಇರ್ತಾರಲ್ವ, ಅವ್ರು ಬಂದ್ಬಿಟ್ಟು ಪೇಪರ್ ಕೊಟ್ಟು ಸೈನ್ ಮಾಡ್ಸ್ಕೊಂಡು ಹೋಗ್ತಾ ಇದಾರೆ. ಇದು ಯಾವ ವಿಚಾರ, ಹೆಂಗೆ ಅಂತ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಸರ್ ನಿಮ್ಮ ಹೆಸರು? ಸರ್ ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ ಹೇಳಿ, ಮಾತಾಡಿ. ಸರ್ ಈಗ SR ಈ ಫಾರ್ಮ್ ಕೊಡ್ತಾರಲ್ಲ ಸರ್. ಹಲೋ, ಹೇಳಿ ಹೇಳಿ, ಮಾತಾಡಿ. ಸರ್ ಇವಾಗ ಫಾರ್ಮ್ ಕೊಡ್ತಾರೆ, ಫಾರ್ಮ್ ಕೊಟ್ಟ ಮೇಲೆ ಸರ್ ಯಾವ ತರ ಫಿಲ್ಅಪ್ ಮಾಡಬೇಕು, ಯಾವ ತರ ಇದು ಮಾಡಬೇಕು ಅಂತ ಏನು ಹೇಳಲ್ಲ ಸರ್. ಹೌದಾ? ಬರ್ತಾರೆ, ಆ ಫಾರ್ಮ್ ಕೊಡ್ತಾರೆ, ನಾವು ಅದು ಫಾರ್ಮು ಮನೆ ಕೊಡಲ್ಲ ಅವರು. ನಾವೇ ಹೋಗಿ ಕೆಳಗೆ ಹೋಗಿ ಇಸ್ಕೊಬೋಬೇಕು. ಇಲ್ಲ ಯಾವ ಏರಿಯಾ ಅಂತ ಹೋಗಿ ಅಲ್ಲಿ ನಾವೇ ಹುಡ್ಕ್ಬೇಕು, ಅವ್ರ ಎಲ್ಲಿದ್ದಾರೆ, ಎಲ್ಲಿ ಮಾತಾಡೋದು ನಾವು ಹುಡ್ಕ್ಬೇಕು. ಹುಡ್ಕೊಂಬಂದು ಕೊಡ್ಬೇಕು ಸರ್. ಏನ್ ಹೇಳ್ತಾರೆ? ಫಾರ್ಮ್ ಫಿಲ್ಅಪ್ ಮಾಡೋದು ನಮ್ಗೆ ಗೊತ್ತಿಲ್ಲ, ಯಾವ ತರ ಫಿಲ್ಅಪ್ ಮಾಡ್ಬೇಕು. ಏನಂತ ಫಿಲ್ಅಪ್ ಮಾಡಿದ್ರೆ ತಿರ್ಗೋದು ಸರಿ ಇಲ್ಲ, ಬೇರೆ ವೈದ್ಯರು ಹಾಕಂತ ಮನೆ ನಾವೇನು ಕಮ್ಮಿ ಕೊಡ್ತೀವಿ. ಕೊಡೋಗಿ ಯಾರು ಕೊಡ್ತೀರಾ ಅಂತ ಕೇಳ್ತಾರೆ ಸರ್. ಹೌದಾ? ದೊಡ್ಡ ಸಮಸ್ಯೆ ಆಯ್ತಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಅವರೇ. ಇನ್ನೊಬ್ರು ಶ್ರೀಕಾಂತ್ ಅಂತ ಕಾಲರ್ ರೆಡಿ ಇದ್ದಾರೆ. ಶ್ರೀಕಾಂತ್ ಅವರೇ ನಮಸ್ಕಾರ. ಸರ್ ನಮಸ್ತೆ, ನಾವು ಕುಷ್ಟಗಿ ಕೊಪ್ಪಳದಿಂದ ಫೋನ್ ಮಾಡ್ತಿರೋದು. ಹೇಳಿ 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 ಸರ್. ಸರ್, ಒಂದ್ಸರಿ SIR ಆನ್ಲೈನ್ ಅಲ್ಲಿ ಫಿಲ್ ಮಾಡಿದ್ರೆ ಮತ್ತೆ BLO ಕೊಡ್ಬೇಕಾ? ಅಲ್ಲ, ಅದೇ ನನ್ ಡೌಟ್ ಇತ್ತು, ನಾನು ಅದಕ್ಕೆ ಫೋನ್ ಮಾಡಿದೆ. ಈಗ ನಾವು ಆನ್ಲೈನ್ ಅಲ್ಲಿ ಫಿಲ್ ಮಾಡಿದೀವಿ ಅಲ್ಲಿ ECI ವೆಬ್ಸೈಟ್ ಇಂದ.
ಸೊ ಮತ್ತೆ ನಾವು BLOಗೂ ಕೊಡ್ಬೇಕಾ? ನಾನು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ಬರೀ ಆನ್ಲೈನಲ್ಲಿ ಫಿಲ್ ಮಾಡಿದ್ರೆ ಸಾಕು ಅಂತ ಹೇಳ್ತಿತ್ತು. ಬಟ್ BLO ಕೇಳ್ತಿದ್ರೆ ಅವ್ರಿಗೂ ಒಂದು ಕಾಪಿ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಯಾವ್ದು ಕರೆಕ್ಟ್ ಅಂತ ಗೊತ್ತಾಗ್ತಿಲ್ಲ. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ಅವರೇ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ನಾಗರಾಜ್ ಅಂತ ಬೆಂಗಳೂರಿಂದ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, SIR ಫಾರಂ ಕೊಟ್ಟಿರೋದ್ರಿಂದ ಸರಿಯಾಗಿ ಮಾಹಿತಿ ಇಲ್ಲ ಸರ್. ಮಾಹಿತಿ ಅಂದ್ರೆ ಅವರು 2002 ಅಂತ ಮೇಲೆಗಡೆ ಫಾರಂ ಮೇಲೆಗಡೆನೆ ಇದು ಮಾಡಬೇಕಾಗಿತ್ತು, ಪ್ರಿಂಟ್ ಮಾಡಬೇಕಾಗಿತ್ತು. ಇಲ್ಲಿ 2002 ನಂತರ ಅಂತ ಪ್ರಿಂಟ್ ಮಾಡಬೇಕಾಗಿತ್ತು. ಫಾರಂ ಕೊಡೋವಾಗೆ ಮಿಸ್ಟೇಕ್ ಮಾಡಿದ್ದಾರೆ SIR ಅಲ್ಲಿ ಸರ್. ಮೇಲೆಗಡೆ ಕಾಲಮ್ ಅಲ್ಲಿ 2002 ಅಂತ ಮುದ್ರಿಸಬೇಕಾಗಿತ್ತು. ಇದ್ ಕಡೆ 2008 ಅಂತ ಬಲಗಡೆ ಕಾಲಮಲ್ಲಿ ಮುದ್ರಿಸಬೇಕಾಗಿತ್ತು. ಇಲ್ಲೇನಾಗಿದೆ ಜನಕ್ಕೆ ಸರ್, ನಾವು ಓದಿರೋರೇ ಕನ್ಫ್ಯೂಸ್ ಮಾಡ್ಬಿಡಿ ಸರ್. ಈ ನಮ್ದು ಆಕ್ಚುಲಿ ಮ್ಯಾಪಿಂಗ್ ಆಗಿದೆ ಮೇಲೆಗಡೆ. ನಾವೇನ್ ಮಾಡಿದ್ವಿ, ಬಲಗಡೆ ನಿಮ್ಮದು ಬರೀರಿ, ಇನ್ನೊಬ್ರದ್ದು ಎಡಗಡೆ ಬಂದು 2008 ಮೇಲೆ ಬರೀರಿ ಅಂತ ಹೇಳಿದಾರೆ. ನಮ್ಗೇನಾಗಿದೆ 2002 ನಮ್ದು ಬರೆಯಕ್ ಹೋದ್ರೆ ನಮ್ದು ನಾವೇ ಬರ್ಕೊಂಡ್ಬಿಟ್ಟಿದ್ದೀರಿ ಮ್ಯಾಪಿಂಗ್ ನೋಡಿರಾನೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ. ಇನ್ನೊಬ್ರು ಕೇಶವ್ ಅಂತ ಹುಣಸೂರಿಂದ. ಕೇಶವ್ ಅವರೇ ನಮಸ್ಕಾರ. ಹೇಳಿ, ಮಾತಾಡಿ ಕೇಶವ್ ಅವರೇ. ಸರ್, ಇವರು ಬೇಕಾಬಿಟ್ಟು SIR ನಡೆಸ್ತೀವಿ ಸರ್. ಮನೆ ಹತ್ರ ಯಾರ ಮನೆ ಹತ್ರನೂ ಬರ್ತಿಲ್ಲ ಸರ್ ಇವರು. ಸರ್, ಇವರು ಒಂದು ಮೇಲ್ಗಡೆ ಮೇನ್ ಏರಿಯಾದ ಹತ್ರ ಬಂದು ನಿಂತ್ಕೋತಾರೆ ಅನ್ಕೊಳ್ಳಿ, ಅಲ್ಲೇ ಮುಗಿಸ್ಕೊ ಹೋಗ್ಬಿಡ್ತಾರೆ ಸರ್ ಅವರು. ಈ ತರ ಆದ್ರೆ ಯಾವ ತರ ಸರ್ SIR? ಸುಮಾರು ಜನ SIR ಮಿಸ್ ಆಗ್ತಿದೆ ಸರ್. ಪಾಪ ಓಟ್ ಇರೋರಿಗೆಲ್ಲ ಓಟ್ ಇಲ್ದಾರ ತರ ಆಗ್ತಾ ಇದೆ. ಯಾವ ತರ ಸರ್ ಇದಾರೆ ಆದ್ರೆ ಮಾಡೋದು ಹೇಳಿ ಸರ್ ನೀವೇ. ಓಕೆ, ಥ್ಯಾಂಕ್ ಯು ಕೇಶವ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ವೀಕ್ಷಕರು ಸಾಕಷ್ಟು ಜನ ಕಾಲನ್ನು ಮಾಡಿದ್ರು, ಇನ್ನೂಷ್ಟು ಜನ ಕಾಲ್ ಮಾಡ್ತಾ ಇದ್ರು. ಕಾಲ್ ಮಾಡಿದವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ಆ ಚುನಾವಣಾ ಅಧಿಕಾರಿಗಳು ದಯವಿಟ್ಟು ಇಷ್ಟು ಜನರು ಸಮಸ್ಯೆಗಳನ್ನು ಹೇಳಿದ್ದಾರೆ, ಯಾವ್ಯಾವ ಊರು ಯಾವ್ಯಾವ ಡಿಸ್ಟಿಕ್ಕು ಎಲ್ಲವೂ ಕೂಡ ರಿಜಿಸ್ಟರ್ ಆಗಿದೆ. ದಯವಿಟ್ಟು ಅಂಥವ್ರನ್ನ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದನ್ನು ಸರಿಪಡಿಸುವಂಥ ಪ್ರಯತ್ನ ದಯವಿಟ್ಟು ಮಾಡಿ ಚುನಾವಣಾ ಅಧಿಕಾರಿಗಳೇ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH